ಎಲ್ಲ ಟಿ ಆಸ್ಪಿರೆಂಟ್ಸ್ಗೆ ನಮಸ್ಕಾರ. ಸೊ ಹಾಗೆಯೇ ಶೈಕ್ಷಣಿಕ ಮನೋವಿಜ್ಞಾನದ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಈಗಾಗಲೇ 3 ಅಧ್ಯಾಯಗಳ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ಬಗ್ಗೆ ನಾವು ವಿಡಿಯೋ ಸೆಷನ್ನ ನೋಡಿದ್ದೀವಿ. ಅಧ್ಯಾಯ 4ಕ್ಕೆ ಈಗ ನಾವು ಕಾಲಿಡ್ತಾ ಇದ್ದೀವಿ. ಸುಮಾರು 700ಕ್ಕೂ ಹೆಚ್ಚು MCQಗಳು ಈಗಾಗಲೇ ನಿಮಗೆ ಪರಿಚಯ ಆಗಿದೆ. ಸೊ ದಯಮಾಡಿ ಈ ವಿಡಿಯೋನ ಆರಂಭ ಮಾಡಲಿಕ್ಕಿಂತ ಮುಂಚೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಹಾಗೆಯೇ ಅಲ್ಲೂ ಕೂಡ ನಿಮಗೆ ಟಿಗೆ ಸಂಬಂಧಪಟ್ಟಂಥ ವಿಡಿಯೋ ಸರಣಿಗಳು ನಿಮಗೆ ಲಭ್ಯ ಆಗುತ್ತೆ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನಿಮಗೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ಬೋದು. ಸೊ ಈಗ ಅಧ್ಯಾಯ 4 ಈ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ಬಗ್ಗೆ ಒಂದು ಕಡೆಯಿಂದ ನೋಡೋಣ. ಈಗ ನೋಡಿ ಇಲ್ಲಿ, ಸೊ ಮೊದಲನೇ ಪ್ರಶ್ನೆ ಬಂದು, ಸಮಸ್ಯೆ ಪರಿಹಾರ ವಿಧಾನ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಯಶಸ್ಸನ್ನು ಕಾಣುತ್ತದೆ. ಯಾವಾಗ ಅಂದರೆ ಸಮಸ್ಯೆ ಪರಿಹಾರ ವಿಧಾನ ಅಂತಕ್ಕಂಥದ್ದು ಶಾಲೆಗಳಲ್ಲಿ ಸಾಮಾನ್ಯವಾಗಿ ಯಶಸ್ಸನ್ನು ಕಾಣುತ್ತೆ. ಯಾವಾಗ ಅದನ್ನು ಹೇಳಬೇಕು ನಾವು, ಯಾವಾಗ ಯಶಸ್ಸನ್ನು ಕಾಣುತ್ತೆ ಅಂತ. ನೋಡಿ 4 ಆಪ್ಷನ್ ಇದೆ. ನಮ್ಯತೆಯುಳ್ಳ ಪಠ್ಯಕ್ರಮ ಜಾರಿಯಲ್ಲಿದ್ದಾಗ, ತರಗತಿಯಲ್ಲಿ ಏಕರೂಪದ ವಿದ್ಯಾರ್ಥಿಗಳ ಗುಂಪುಗಳಿದ್ದಾಗ, ಉನ್ನತ ಶ್ರೇಣಿಯ ಶೈಕ್ಷಣಿಕ ಸಾಧನೆಯ ಮೇಲೆ ಒತ್ತು ಇದ್ದಾಗ, ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನ ಜಾರಿಯಲ್ಲಿದ್ದಾಗ ಅಂತ ಇದೆ. ಸೊ ಮೊದಲನೇ ಆಪ್ಷನ್ ಇದೆಯಲ್ಲ, ಸಮಸ್ಯೆ ಪರಿಹಾರ ವಿಧಾನ ಅಂತಕ್ಕಂಥದ್ದು ಶಾಲೆಗಳಲ್ಲಿ ಸಾಮಾನ್ಯವಾಗಿ ಯಾವಾಗ ಯಶಸ್ಸನ್ನು ಕಾಣುತ್ತೆ ಅಂದರೆ ನಮ್ಯತೆಯುಳ್ಳ ಪಠ್ಯಕ್ರಮ ಜಾರಿಯಲ್ಲಿದ್ದಾಗ ಅಂತ. ನಮ್ಯತೆಯುಳ್ಳ ಪಠ್ಯಕ್ರಮ ಅಂತಕ್ಕಂಥದ್ದು ಜಾರಿಯಲ್ಲಿದ್ದಾಗ. ಸೊ ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡೋಣ. ಈಗ ಪ್ರಭುತ್ವದ ದೃಷ್ಟಿಕೋನವನ್ನು ಹೇಗೆ ಪ್ರೋತ್ಸಾಹಿಸಬಹುದೆಂದರೆ, ಪ್ರಭುತ್ವದ ದೃಷ್ಟಿಕೋನವನ್ನು ಹೇಗೆ ಪ್ರೋತ್ಸಾಹಿಸಬಹುದೆಂದರೆ, ಆ್ಯಂಡ್ ವಿ ವಿಲ್ ಸಿ 4 ಆಪ್ಷನ್ ಆಫ್ ದಿಸ್ ಕ್ವಶನ್. ವಿದ್ಯಾರ್ಥಿಗಳ ವೈಯಕ್ತಿಕ ಪ್ರಯತ್ನದ ಮೇಲೆ ಕೇಂದ್ರೀಕರಿಸುವುದು, ವಿದ್ಯಾರ್ಥಿಗಳ ಯಶಸ್ಸನ್ನು ಇತರೆಯವರೊಂದಿಗೆ ಹೋಲಿಸುವುದು, ಅಭ್ಯಾಸ ಕಲಿಕಾ ಸಾಮಗ್ರಿಗಳನ್ನು ಗೃಹ ಕಾರ್ಯವಾಗಿ ನೀಡುವುದು, ಕೊನೆಯದಾಗಿ ಅನಿರೀಕ್ಷಿತ ಕಿರು ಪರೀಕ್ಷೆಗಳನ್ನು ತೆಗೆದುಕೊಳ್ಳುವುದು. ಸೊ ಆಪ್ಷನ್ 2ಗೆ ಡಿ ಏನು ಸರಿಯಾದಂಥ ಆನ್ಸರ್ ಆಗಲ್ಲ. ಅನಿರೀಕ್ಷಿತ ಕಿರು ಪರೀಕ್ಷೆಯನ್ನು ತಗೊಳ್ಳೋಕೆ ಬರಲ್ಲ. ಅದು ಪ್ರಭುತ್ವದ ದೃಷ್ಟಿಕೋನವನ್ನು ಹೇಗೆ ಪ್ರೋತ್ಸಾಹ ಮಾಡಬೇಕು ಅಂದರೆ, ನೋಡಿ ಆಪ್ಷನ್ ಎ ಇದೆಯಲ್ಲ, ಇಲ್ಲಿ ವಿದ್ಯಾರ್ಥಿಗಳ ವೈಯಕ್ತಿಕ ಪ್ರಯತ್ನದ ಮೇಲೆ ಕೇಂದ್ರೀಕರಿಸುವುದು. ಪ್ರಭುತ್ವ ಅಂದರೆ ಯಾವ್ಯಾವ ವಿದ್ಯಾರ್ಥಿಯ ಆತನ ಒಂದು ಇಂಡಿವಿಜುವಲ್ ಎಫರ್ಟ್ ಮತ್ತು ಅಟೆಂಪ್ಟ್ ಎಷ್ಟು ಮಟ್ಟಿಗಿರುತ್ತೆ ಅಂತ. ಸೊ ಅದ್ರ ಮೇಲೆ ಏನು ಮಾಡಬೇಕು, ಫೋಕಸ್ ಮಾಡಬೇಕು ಅಂತ. ವೆರಿ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳ ವೈಯಕ್ತಿಕ ಪ್ರಯತ್ನದ ಮೇಲೆ ಕೇಂದ್ರೀಕರಿಸುವುದು. ಸೊ ಲೆಟ್ಸ್ ಮೂವ್ ಆನ್ ದ ಕ್ವೆಶ್ಚನ್ ನಂಬರ್ 3 ನೋಡೋಣ. ಈಗ 3ನೇ ಪ್ರಶ್ನೆಯನ್ನು ಇಲ್ಲಿ ಏನಿದೆ ಅಂತ. ಬೀಜ ಮೊಳೆಯುವಿಕೆಯ ಪರಿಕಲ್ಪನೆಯನ್ನು ಬೋಧಿಸಲು ಪರಿಣಾಮಕಾರಿಯಾದ ವಿಧಾನ ಅಂತ. ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಬೀಜ ಮೊಳೆಯುವಿಕೆಯ ಪರಿಕಲ್ಪನೆಯನ್ನು ಬೋಧನೆ ಮಾಡಲಿಕ್ಕೆ ಅಥವಾ ಟೀಚ್ ಮಾಡಲಿಕ್ಕೆ ಒಂದು ಪರಿಣಾಮಕಾರಿಯಾದಂಥ ವಿಧಾನ ಯಾವುದು ಅಂತ. ಇಟ್ಸ್ ಲೈಕ್ ಒಂದು ಪ್ರಾಕ್ಟಿಕಲ್ ಮೆಥಡ್ ಇದು ಒಂಥರ. ಇದು 4 ಆಪ್ಷನ್ ಇದೆ. ವಿದ್ಯಾರ್ಥಿಗಳು ಬೀಜಗಳನ್ನು ನೆಟ್ಟು ಬೀಜ ಮೊಳೆಯುವಿಕೆಯ ಹಂತಗಳನ್ನು ವೀಕ್ಷಣೆ ಮಾಡುವುದು, ಕಪ್ಪು ಹಲಗೆಯ ಮೇಲೆ ಚಿತ್ರವನ್ನು ಬಿಡಿಸುವುದು, ಬೀಜದ ಬೆಳವಣಿಗೆ ಚಿತ್ರವನ್ನು ತೋರಿಸುವುದು, ವಿಸ್ತೃತವಾದ ವಿವರಣೆಯನ್ನು ನೀಡುವುದು ಅಂತ ಇದೆ. ಸೊ 100% ಭಾಳ ಈಸಿಯಾಗಿ ಇದನ್ನು ಆಯ್ಕೆಯನ್ನು ಇದನ್ನು ಗೆಸ್ ಮಾಡಿಬಿಡ್ತಾರೆ ಯಾರ್ಯಾದ್ರು. ಈವನ್ ಎಜುಕೇಷನ್ ಓದ್ದೆ ಅಂದರೆ ಸೈಕಾಲಜಿಯನ್ನು ಓದ್ದೆ ಅಲ್ಲದೆ ಇರತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ರೀತಿಯ ಪ್ರಶ್ನೆಗಳು ಬಂದಾಗ ಭಾಳ ಈಸಿಯಾಗಿ ಗುರುತು ಮಾಡಿಬಿಡ್ತಾರೆ. ನೋಡಿ, ಬೀಜ ಮೊಳೆಯುವಿಕೆಯ ಪರಿಕಲ್ಪನೆಯನ್ನು ಬೋಧನೆ ಮಾಡಲಿಕ್ಕೆ ಪರಿಣಾಮಕಾರಿಯಾದ ವಿಧಾನ. ನಾನು ಆವಾಗಲೇ ಹೇಳಿದೆ, ಇದೊಂದು ಪ್ರಾಯೋಗಿಕ ವಿಧಾನ. ಇದನ್ನು ಹಾಗಾಗಿ ಇದನ್ನು ನೈಜವಾಗಿ ನೇರವಾಗಿ ನಾವು ಕಣ್ಣಿಂದಲೇ ನೋಡ್ಕೊಳೋದನ್ನು ಮಾಡಬೇಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಬೀಜಗಳನ್ನು ನೆಟ್ಟು ಬೀಜ ಮೊಳೆಯುವಿಕೆ ಹಂತಗಳನ್ನು ವೀಕ್ಷಣೆ ಮಾಡ್ತಾರೆ. ಸೊ ಯಾವಾಗ ಮೊಳಕೆ ಬರುತ್ತೆ, ಸೊ ಅದರ ಬೆಳವಣಿಗೆ ಹೇಗೆಲ್ಲ ಬದಲಾಗ್ತಾ ಹೋಗುತ್ತೆ ಅಂತ. ಸೊ ದಿನ ಕಳೀತಾ ಅದು ಹೇಗೆ ಚೇಂಜಸ್ ಆಗುತ್ತೆ ಅವೆಲ್ಲವನ್ನು ಅದು ಸ್ವತಃ ಒಬ್ಬ ವಿದ್ಯಾರ್ಥಿ ಕೈಯಿಂದಲೇ ಮಾಡಿಸ್ಬೇಕು. ಅದು ಅವಾಗ ಏನಾಗುತ್ತೆ, ಎಫೆಕ್ಟಿವ್ ಒಂದು ಪರಿಣಾಮಕಾರಿಯಾದಂಥ ಒಂದು ವಿಧಾನ ಆಗುತ್ತೆ ಅದು. ಅದನ್ನು ಬಿಟ್ಟು ನೀವು ಕಪ್ಪು ಹಲಗೆಯನ್ನು ಈ ಮೊಳಕೆಯ ಬೀಜದ ಚಿತ್ರವನ್ನು ಬರೆದು ಅದರ ಬೆಳವಣಿಗೆ ಹಂತಗಳನ್ನು ನಾವು ಬರೆದು ತೋರಿಸ್ತೀವಿ ಅಂದರೆ ಅಷ್ಟು ಪರಿಣಾಮಕಾರಿ ಆಗಲ್ಲ, ಫೀಲ್ ಮಾಡೋಕ್ಕಾಗಲ್ಲ, ಅದನ್ನು ನೋಡಲಿಕ್ಕಾಗಲ್ಲ ಆ ಒಂದು ವಿದ್ಯಾರ್ಥಿ. ಹಾಗಾಗಿ ಸೊ ವಿದ್ಯಾರ್ಥಿಗಳು ಬೀಜಗಳನ್ನು ನೆಟ್ಟು ಬೀಜ ಮೊಳೆಯುವಿಕೆ ಹಂತಗಳನ್ನು ವೀಕ್ಷಣೆ ಮಾಡುವುದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಮಗುವಿನ ವಿಕಾಸದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಶಿಕ್ಷಕನಿಗೆ ಈ ಕೆಳಕಂಡ ಯಾವ ರೀತಿಯಲ್ಲಿ ನೆರವಾಗುತ್ತದೆ. ಮಗುವಿನ ವಿಕಾಸದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಶಿಕ್ಷಕನಿಗೆ ಈ ಕೆಳಕಂಡ ಯಾವ ರೀತಿಯಲ್ಲಿ ನೆರವಾಗುತ್ತೆ ಅಂತ. ಮಗುವಿನ ವಿಕಾಸದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕನಿಗೆ ಈ ಕೆಳಕಂಡ ಯಾವ ರೀತಿಯಲ್ಲಿ ನೆರವಾಗುತ್ತೆ. 4 ಆಪ್ಷನ್ ಇದೆ. ಕಲಿಕಾರ್ಥಿಯ ಸಾಮಾಜಿಕ ಸ್ಥಾನಮಾನವನ್ನು ಗುರುತಿಸಲಿಕ್ಕೆ, ಕಲಿಕಾರ್ಥಿಯ ಆರ್ಥಿಕ ಹಿನ್ನೆಲೆಯನ್ನು ಗುರುತಿಸಲಿಕ್ಕೆ, ಕಲಿಕಾರ್ಥಿಗೆ ಏಕೆ ಕಲಿಸಬೇಕು ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ, ಕಲಿಕಾರ್ಥಿಗಳ ವಿವಿಧ ಕಲಿಕಾ ಶೈಲಿಗಳಿಗೆ ಅನುಗುಣವಾಗಿ ಕಲಿಕಾ ಅನುಭವಗಳನ್ನು ಒದಗಿಸಲಿಕ್ಕೆ ಅಂತ ಇದೆ. ಸೊ 4ನೇ ಪ್ರಶ್ನೆಗೆ ಆಪ್ಷನ್ ಡಿ ಇದೆಯಲ್ಲ, ಕಲಿಕಾರ್ಥಿಗಳ ವಿವಿಧ ಕಲಿಕಾ ಶೈಲಿಗಳಿಗೆ ಅನುಗುಣವಾಗಿ ಕಲಿಕಾ ಅನುಭವಗಳನ್ನು ಒದಗಿಸಬೇಕು ಅಂತ. ನೆಕ್ಸ್ಟು 5ನೇ ಪ್ರಶ್ನೆ ನೋಡೋಣ. ಈಗ ಕ್ವಶನ್ ನಂಬರ್ 5 ಇಲ್ಲಿ, ಜ್ಞಾನ ಸಂರಚನಾ ಕ್ರಮದ ಅಡಿಯಲ್ಲಿ ಭಾಷಾ ಕಲಿಕೆಗಾಗಿ ಕಲಿಕಾರ್ಥಿಗಳನ್ನು ಈ ಕೆಳಗಿನ ಯಾವುದಕ್ಕೆ ಪ್ರೋತ್ಸಾಹಿಸಬೇಕು ಅಂತ. ಜ್ಞಾನ ಸಂರಚನಾ ಕ್ರಮದ ಅಡಿಯಲ್ಲಿ ಭಾಷಾ ಕಲಿಕೆಗಾಗಿ ಕಲಿಕಾರ್ಥಿಗಳನ್ನು ಈ ಕೆಳಗಿನ ಯಾವುದಕ್ಕೆ ಪ್ರೋತ್ಸಾಹಿಸಬೇಕು ಅಂತ. ಮೊದಲನೇದು, ವ್ಯಾಕರಣದ ನಿಯಮಗಳನ್ನು ಯಾಂತ್ರಿಕವಾಗಿ ಕಲಿಯಿರಿ, ಉದಾಹರಣೆಗಳಿಂದ ವ್ಯಾಕರಣದ ನಿಯಮಗಳನ್ನು ಕಂಡುಕೊಳ್ಳಲು, ತಪ್ಪುಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಲು, ಭಾಷಾ ಅಭ್ಯಾಸಗಳನ್ನು ಯಾಂತ್ರಿಕವಾಗಿ ಮಾಡಲು ಅಂತ. ನೋಡಿ, ಜ್ಞಾನ ಸಂರಚನಾ ಕ್ರಮದಡಿಯಲ್ಲಿ ಭಾಷಾ ಕಲಿಕೆಗಾಗಿ
ಕಲಿಕಾರ್ಥಿಗಳನ್ನು ಈ ಕೆಳಗಿನ ಯಾವುದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಇದೆ. ಸೊ 5ನೇ ಪ್ರಶ್ನೆಗೆ ಆಪ್ಷನ್ ಬಿ ಇದೆಯಲ್ಲ, ಸೊ ಜ್ಞಾನ ಸಂರಚನಾ ಕ್ರಮದಡಿಯಲ್ಲಿ ಭಾಷಾ ಕಲಿಕೆಗಾಗಿ ಕಲಿಕಾರ್ಥಿಗಳನ್ನು ಯಾವುದಕ್ಕೆ ಪ್ರೋತ್ಸಾಹಿಸಬೇಕು ಅಂದರೆ ಉದಾಹರಣೆಗಳಿಂದ ವ್ಯಾಕರಣದ ನಿಯಮಗಳನ್ನು ಕಂಡುಕೊಳ್ಳಲು. ಏಕೆಂದರೆ ಗ್ರಾಮರ್ ಆ್ಯಕ್ಟಿವಿಟೀಸನ್ನ ಮಾಡಬೇಕು ಅಂದರೆ ಫಸ್ಟು ಎಕ್ಸಾಂಪಲ್ ಕೊಟ್ಬಿಟ್ಟು ಆಮೇಲೆ ಥಿಯರಿಗೆ ಬರಬೇಕಾಗುತ್ತೆ. ಸೊ ಆ ಒಂದು ಮೆಥಡಲ್ಲೇ ಟೀಚ್ ಮಾಡಬೇಕಾಗುತ್ತೆ ವ್ಯಾಕರಣವನ್ನು. ಇಲ್ಲಾಂದರೆ ಫಸ್ಟು ಥಿಯರಿ ಹೇಳ್ಬಿಟ್ಟು ಆಮೇಲೆ ಎಕ್ಸಾಂಪಲ್ಗೆ ಹೋದರೆ ಅಷ್ಟು ಅರ್ಥ ಆಗೋಲ್ಲ, ಅಷ್ಟು ಗ್ರಹಿಸ್ಕೊಳ್ಳೋಕ್ಕಾಗಲ್ಲ ಯಾರಿಗೂ ಕೂಡ. ಹಾಗಾಗಿ ಎಕ್ಸಾಂಪಲ್ನ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಅದರ ಒಂದು ವ್ಯಾಕರಣದ ನಿಯಮಗಳನ್ನು ಕಂಡುಕೊಳ್ಳಲಿಕ್ಕೆ ಅದು ಸಾಧ್ಯ ಆಗುತ್ತೆ. ನೆಕ್ಸ್ಟು 6ನೇ ಒಂದು ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 6ಅಲ್ಲಿ ಈ ಕೆಳಗಿನ ಯಾವುದು ಸರಿಯಾದ ಹೇಳಿಕೆಯಾಗಿದೆ ಅಂತ. ಈ ಕೆಳಗಿನ ಯಾವುದು ಸರಿಯಾದ ಹೇಳಿಕೆಯಾಗಿದೆ? ಒಬ್ಬ ಶಿಕ್ಷಕ ಒಂದು ಬಾರಿಗೆ ಒಂದು ಬೋಧನಾ ಮಾದರಿಯನ್ನು ಮಾತ್ರ ಬಳಸಿಕೊಳ್ಳಬೇಕು. ಒಬ್ಬ ಶಿಕ್ಷಕ ಸನ್ನಿವೇಶಕ್ಕೆ ಅನುಗುಣವಾಗಿ ತನ್ನ ಬೋಧನೆಯಲ್ಲಿ ವಿವಿಧ ಬೋಧನಾ ಮಾದರಿಗಳನ್ನು ಬಳಸಿಕೊಳ್ಬೇಕು. ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳ ಸಾಧನೆಯನ್ನು ಹೆಚ್ಚಿಸಲು ಹೊಸ ಬೋಧನಾ ಮಾದರಿಗಳನ್ನು ಅಳವಡಿಸಿಕೊಳ್ಬೇಕು. ಒಬ್ಬ ಶಿಕ್ಷಕ ತನ್ನ ಬೋಧನೆಯಲ್ಲಿ 2 ಬೋಧನಾ ಮಾದರಿಗಳನ್ನು ಅಳವಡಿಸಿಕೊಳ್ಬೇಕು ಅಂತ ಇದೆ. ಸೊ 6ನೇ ಪ್ರಶ್ನೆಗೆ ಆಪ್ಷನ್ ಬಿ ಇದೆಯಲ್ಲಿ ನೋಡಿ, ಲೆಂತಿ ಆಪ್ಷನ್ನು. ಸರಿಯಾದ ಹೇಳಿಕೆ ಯಾವುದಪ್ಪ ಅಂದರೆ ಒಬ್ಬ ಟೀಚರ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಆತನ ಬೋಧನೆಗೆ ಸಂಬಂಧಪಟ್ಟ ಹಾಗೆ ಸನ್ನಿವೇಶಕ್ಕೆ ಅನುಗುಣವಾಗಿ ಯಾವುದೇ ಒಬ್ಬ ಶಿಕ್ಷಕ ಏನು ಮಾಡಬೇಕು, ಸನ್ನಿವೇಶಕ್ಕೆ ಅನುಗುಣವಾಗಿ ತನ್ನ ಬೋಧನೆಯಲ್ಲಿ ವಿವಿಧ ಬೋಧನಾ ಮಾದರಿಗಳನ್ನು ಇಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟು 7ನೇ ಪ್ರಶ್ನೆ, ಅಣುಬೋಧನೆ ಎನ್ನುವುದು ಅಂತ ಇದೆ. ಅಣುಬೋಧನೆ ಅಂದರೆ ಏನು? ತರಗತಿ ಬೋಧನಾ ಪ್ರಕ್ರಿಯೆ, ಶಿಕ್ಷಕರ ತರಬೇತಿ ಮಾದರಿ, ವೈಯಕ್ತಿಕ ಬೋಧನಾ ಪ್ರಕ್ರಿಯೆ, ಗುಂಪು ಬೋಧನಾ ಪ್ರಕ್ರಿಯೆ ಅಂತ ಇದೆ. ಸೊ 7ನೇ ಪ್ರಶ್ನೆಗೆ ಅಣುಬೋಧನೆ ಅಂದರೆ ಶಿಕ್ಷಕರ ತರಬೇತಿ ಮಾದರಿ ಅಂತೇನಿದೆ, ಇದು ಸರಿಯಾದಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 8ನೇದು ವಿಚಾರಣಾ ಆಧಾರಿತ ಕಲಿಕೆ ಅಂದರೆ. ವಿಚಾರಣಾ ಆಧಾರಿತ ಕಲಿಕೆ ಅಂದರೆ ವಿದ್ಯಾರ್ಥಿಗಳನ್ನು ಆಲೋಚನೆಗೆ ಹೆಚ್ಚುವ ಸನ್ನಿವೇಶದಲ್ಲಿ ಇರಿಸುವುದಿಲ್ಲ, ಶಾಂತ ಸ್ವಭಾವದ ಕಲಿಕಾರ್ಥಿಗಳನ್ನು ಪ್ರೋತ್ಸಾಹಿಸುವುದು, ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕ ಚಿಂತನೆಯನ್ನು ಪೋಷಿಸುವುದಿಲ್ಲ, ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಲು ಅವಕಾಶ ಒದಗಿಸುವುದು ಅಂತ ಇದೆ 8ನೇ ಪ್ರಶ್ನೆ. ಸೊ ಇದಕ್ಕೆ ಆಪ್ಷನ್ ಡಿ ಇದೆಯಲ್ಲ, ವಿಚಾರಣಾ ಆಧಾರಿತ ಕಲಿಕೆ ಅಂದರೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಲು ಅವಕಾಶವನ್ನು ಒದಗಿಸ್ಕೊಳ್ಬೇಕು. ಆವಾಗಲೇ ಅವರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಯನ್ನು ಕೇಳ್ತಿದ್ದಾರೆ, ಅವ್ರಿಗಿರ್ತಕ್ಕಂಥ ವಿಚಾರದ ಗ್ರಹಿಕೆ ಎಷ್ಟಿದೆ ಅವೆಲ್ಲವನ್ನು ತಿಳ್ಕೊಂಡಾಗ ಅದೊಂದು ವಿಚಾರಣಾ ಆಧಾರಿತ ಕಲಿಕೆಯಾಗಿ ರೂಪುಗೊಳ್ಳುತ್ತೆ ಇದು. ನೆಕ್ಸ್ಟು ಕಲಿಕೆ ಎಂಬುದು ಒಂದು ರೀತಿಯ ವರ್ತನೆಯ ಅಂತ ಇದೆ. ಕಲಿಕೆ ಎಂಬುದು ಒಂದು ರೀತಿಯ ವರ್ತನೆಯ ಬದಲಾವಣೆ, ಮುಂದುವರಿಕೆ, ವಿಸ್ತರಣೆ, ಪ್ರತಿಬಂಧನ ಅಂತ ಇದೆ. ಸೊ 9ನೇದಕ್ಕೆ ಕಲಿಕೆ ಅಂತಕ್ಕಂಥದ್ದು ಇಸ್ ಲೈಕ್ ಚೇಂಜಸ್, ಯಾವಾಗಲೂ ಬದಲಾವಣೆ ಆಗ್ತಾ ಇರೋದು. ಕಲಿಕೆ ಅಂತಕ್ಕಂಥದ್ದು ಒಂದು ರೀತಿಯ ವರ್ತನೆಯ ಬದಲಾವಣೆ ಅದು. ನೆಕ್ಸ್ಟು 10ನೇ ಪ್ರಶ್ನೆ, ಕಲಿಕೆಯ ತುಂಬ ಸಮರ್ಪಕವಾದ ಅರ್ಥವೆಂದರೆ. ಕಲಿಕೆಯ ತುಂಬ ಸಮರ್ಪಕವಾದಂಥ ಅರ್ಥ ಏನು ಅಂದರೆ ಜ್ಞಾನದ ಬೆಳವಣಿಗೆ, ವರ್ತನೆಯ ಮಾರ್ಪಾಡು, ವ್ಯಕ್ತಿತ್ವದ ಹೊಂದಾಣಿಕೆ, ಕೌಶಲ್ಯಗಳ ಗಳಿಕೆ ಅಂತ. ಜ್ಞಾನದ ಬೆಳವಣಿಗೆ, ವರ್ತನೆಯ ಮಾರ್ಪಾಡು, ವ್ಯಕ್ತಿತ್ವದ ಹೊಂದಾಣಿಕೆ, ಕೌಶಲ್ಯಗಳ ಗಳಿಕೆ ಅಂತ ಇದೆ. ಸೊ 10ನೇ ಪ್ರಶ್ನೆಗೆ ಬೀದಿಯಲ್ಲ ಇಲ್ಲಿ ವರ್ತನೆಗಳ ಮಾರ್ಪಾಡು ಅಂತ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 11 ನೋಡೋಣ ಈಗ. ವರ್ತನೆಯ ಎಲ್ಲ ಮಾರ್ಪಾಡುಗಳು ಸಹ ಡ್ಯಾಶ್ ಆಗಿರುವುದರಿಂದ. ವರ್ತನೆಯ ಎಲ್ಲ ಮಾರ್ಪಾಡುಗಳು ಸಹ ಡ್ಯಾಶ್ ಆಗಿರುವುದಿಲ್ಲ. ಸಾಧನೆ, ಕಲಿಕೆ, ಆಲೋಚನೆ, ಚಟುವಟಿಕೆ. ಸಾಧನೆ, ಕಲಿಕೆ, ಆಲೋಚನೆ, ಚಟುವಟಿಕೆ ಅಂತ ಇದೆ. ಸೊ 11ನೇ ಪ್ರಶ್ನೆಗೆ ಆಪ್ಷನ್ ಬಿ ಕಲಿಕೆ ಇದೆಯಲ್ಲ ಇದು ಸರಿಯಾದಂಥ ಉತ್ತರ ಆಗುತ್ತೆ. ವರ್ತನೆಯ ಎಲ್ಲ ಮಾರ್ಪಾಡುಗಳು ಸಹ ಕಲಿಕೆ ಆಗಿರುವುದಿಲ್ಲ. ಸೊ ನೆಕ್ಸ್ಟು 12ನೇದು, ಕಲಿಕೆ ಎನ್ನುವುದು ಉದ್ದೀಪನ ಮತ್ತು ಡ್ಯಾಶ್ಗಳ ನಡುವಿನ ಸಹಚರ್ಯವಾಗಿದೆ. ಕಲಿಕೆ ಎನ್ನುವುದು ಉದ್ದೀಪನ ಮತ್ತು ಡ್ಯಾಶ್ಗಳ ನಡುವಿನ ಸಹಚರ್ಯವಾಗಿದೆ. ಅನುಕ್ರಿಯೆ, ಪ್ರಸ್ತುತ ಅನುಭವ, ಹಿಂದಿನ ಅನುಭವ, ವರ್ತನೆ. ಅನುಕ್ರಿಯೆ, ಪ್ರಸ್ತುತ ಅನುಭವ, ಹಿಂದಿನ ಅನುಭವ, ವರ್ತನೆ 12. ಮೊದಲನೇ ಆಪ್ಷನ್ ಬಂದು ಅನುಕ್ರಿಯೆ. ನೆಕ್ಸ್ಟ್ ಕಲಿಕೆ ಅಂದರೆ ಏನು? ವಾಟ್ ಯು ಮೀನ್ ಬೈ ಲರ್ನಿಂಗ್? ಕಲಿಕೆ ಅಂದರೆ ಏನು? ಇಲ್ಲಿ ದೈಹಿಕ ಬದಲಾವಣೆ, ಮಾನಸಿಕ ಬದಲಾವಣೆ, ವರ್ತನೆಯಲ್ಲಿನ ಶಾಶ್ವತ ಬದಲಾವಣೆ, ವರ್ತನೆಯಲ್ಲಿನ ತಾತ್ಕಾಲಿಕ ಬದಲಾವಣೆ ಅಂತ ಇದೆ. 13ನೇದಕ್ಕೆ ಕಲಿಕೆ ಅಂದರೆ ವರ್ತನೆಯಲ್ಲಾಗ್ತಕ್ಕಂಥ ಶಾಶ್ವತವಾದ ಬದಲಾವಣೆಯಲ್ಲಿ ಇಲ್ಲಿ ಕಲಿಕೆ ಅಂತ ನಾವು ಹೇಳುವಂಥದ್ದು. ನೆಕ್ಸ್ಟು ಹೋಲಿಕೆ, ವಿಭಿನ್ನತೆ ಮತ್ತು ಸಾಮೀಪ್ಯತೆ ಇವುಗಳು ಯಾವುದರ ನಿಯಮಗಳು ಅಂತ. ಹೋಲಿಕೆ, ವಿಭಿನ್ನತೆ ಮತ್ತು ಸಾಮೀಪ್ಯತೆ ಇವುಗಳು ಯಾವುದರ ನಿಯಮಗಳು ಅಂತ ಇದೆ 14ನೇ ಪ್ರಶ್ನೆ. ದಟ್ ಈಸ್ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದು ಯಾವುದರ ನಿಯಮ ಅಂದರೆ ನೋಡಿ ಆಪ್ಷನ್ ಸಿ ಇದೆಯಲ್ಲ, ಇಟ್ಸ್ ಎ ಕಲಿಕೆ. ಯಾಕಂದರೆ ನಾವು ಕಲಿಕೆ ಬಗ್ಗೆನೇ ಮಾತನಾಡ್ತಾ ಇದ್ದೀವಿ ಈಗ. ಕಲಿಕೆ ಬಗ್ಗೆನೇ ಪ್ರಶ್ನೋತ್ತರಗಳಿದು ಭಾಳ ಪ್ರಮುಖವಾಗಿ, ಹಾಗಾಗಿ ಇದಕ್ಕೆ ಕಲಿಕೆನೇ ಸರಿದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಸೊ 15ನೇ ಪ್ರಶ್ನೆ ನೋಡೋಣ ಈಗ. ಸೊ ನೋಡಿ ಭಾಳ ಲೆಂತಿ ಕ್ವಶನ್ನು ಮತ್ತು ಲೆಂತಿ ಆಪ್ಷನ್ಸ್ ಇದೆ, ಬಟ್ ತೊಂದರೆ ಇಲ್ಲ. ಪ್ರಶ್ನೆಯನ್ನು ಸರಿಯಾಗಿ ಗ್ರಹಿಸಿಕೊಂಡ್ರೆ ಭಾಳ ಈಸಿಯಾಗಿ ಉತ್ತರವನ್ನು ನಾವು ಹೇಳ್ಬೋದು. ಇಲ್ಲಿ ಯಾವುದೇ ಪರಿಪೂರ್ಣವಾದ ಕಲಿಕೆಯ ವಾಕ್ಯನ ಈ ಕೆಳಗಿನದಕ್ಕೆ ಒತ್ತನ್ನು ಕೊಡುತ್ತದೆ ಅಂತ. ಸೊ ಯಾವುದೇ ಪರಿಪೂರ್ಣವಾದಂಥ ಕಲಿಕೆಯ ವಾಕ್ಯನ ಈ ಕೆಳಗಿನದಕ್ಕೆ
ಸೊ ಏನು ಮಾಡುತ್ತೆ ಅದು ಒತ್ತನ್ನು ಕೊಡುತ್ತೆ. ಸೊ 4 ಆಯ್ಕೆ ಇದೆ ಇಲ್ಲಿ. ಕಲಿಕೆಯು ಯಾವಾಗಲೂ ವರ್ತನೆಯಲ್ಲಿಯೇ ಬದಲಾವಣೆಯನ್ನು ಒಳಗೊಂಡಿರುತ್ತೆ ಅಂತ ನಾನು ಆವಾಗಲೇ ಹೇಳಿದೆ. ಕಲಿಕೆ ಅಂದರೆ ಏನು ಅಂದರೆ ಕಲಿಕೆಯು ಯಾವಾಗಲೂ ವರ್ತನೆಯಲ್ಲಿರ್ತಕ್ಕಂಥ ಬದಲಾವಣೆಯನ್ನು ಒಳಗೊಂಡಿರುತ್ತೆ, ಅದು ಯಾವಾಗಲೂ ಬದಲಾವಣೆಗೆ ಒಳಪಡುತ್ತೆ ಅಂತ ಇತ್ತು ಅದು ಅಲ್ವಾ. ನೆಕ್ಸ್ಟ್ ಈಗ ನಾನು ಮುಂಚಿನ ಒಂದು ಪ್ರೀವಿಯಸ್ ಕ್ವಶನ್ ಬಗ್ಗೆ ನಾವು ತಿಳ್ಕೊಂಡಾಗ, ಸೊ ಬಿ, ಕಲಿಕೆಯು ಯಾವಾಗಲೂ ಮನೋಪ್ರವೃತ್ತಿ, ಜ್ಞಾನ ಹಾಗೂ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದಾಗಿದೆ. ಕಲಿಕೆಯು ಯಾವಾಗಲೂ ಪರಿಸರಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದಾಗಿದೆ. ಕಲಿಕೆಯು ಯಾವಾಗಲೂ ಹೊಸ ಅನುಭವಗಳನ್ನು ಇಲ್ಲಿ ಪಡೆಯುವುದಾಗಿದೆ ಅಂತ ಇದೆ. ಸೊ 15%ಗೆ 100% ಇಲ್ಲಿ ದಟ್ ಈಸ್ ಯಾವುದೇ ಪರಿಪೂರ್ಣವಾದ ಕಲಿಕೆಯ ವ್ಯಾಖ್ಯಾನ ಈ ಕೆಳಗಿನದಕ್ಕೆ ಒತ್ತನ್ನು ಕೊಡುತ್ತೆ ಅಂದರೆ ಕಲಿಕೆಯು ಯಾವಾಗಲೂ ವರ್ತನೆಯಲ್ಲಿಯೇ ಬದಲಾವಣೆಯನ್ನು ಒಳಗೊಂಡುತ್ತೆ ಅಂತ ಇದೆಯಲ್ಲ, ಇಟ್ಸ್ ಎ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಕಲಿಕೆಯ ಅರ್ಥಪೂರ್ಣವಾದ ವ್ಯಾಖ್ಯೆ ಈ ಕೆಳಗಿನ ಯಾವುದಾಗಿದೆ ಅಂತ. ಕಲಿಕೆಯ ಅರ್ಥಪೂರ್ಣವಾದ ವ್ಯಾಖ್ಯೆ ಈ ಕೆಳಗಿನ ಯಾವುದಾಗಿದೆ? ಜ್ಞಾನದ ಗಳಿಕೆ ಮತ್ತು ಸಂಘಟನೆ, ಕೌಶಲಗಳ ಬೆಳವಣಿಗೆ, ಸಮಸ್ಯೆಗಳ ಪರಿಹಾರ, ವರ್ತನೆಯ ಬದಲಾವಣೆ ಅಂತ. ಜ್ಞಾನದ ಗಳಿಕೆ ಮತ್ತು ಸಂಘಟನೆ, ಕೌಶಲಗಳ ಬೆಳವಣಿಗೆ, ಸಮಸ್ಯೆಗಳ ಪರಿಹಾರ, ವರ್ತನೆಯ ಬದಲಾವಣೆ ಅಂತ ಇದೆ. ಸೊ 16ನೇದಕ್ಕೆ ಆಪ್ಷನ್ ಡಿ ಇದೆಯಲ್ಲ. ಸೊ ಕಲಿಕೆಯ ಬಗ್ಗೆ ನಾವು ಟಾಕ್ ಮಾಡಬೇಕಾದ್ರೆ ಅದಕ್ಕೆ ಪೂರಕವಾದಂಥ ಒಂದು ಪದ ಅಂತಿರುತ್ತೆ, ಅದನ್ನೇ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಕಲಿಕೆಯ ಅರ್ಥಪೂರ್ಣವಾದ ವ್ಯಾಖ್ಯೆ ಅಂದರೆ ದಟ್ ಈಸ್ ವರ್ತನೆಯ ಬದಲಾವಣೆ. ನೋಡಿ, ಇದು 3 ಪ್ರಶ್ನೆಯಲ್ಲೂ ಇದೇ ಉತ್ತರ ಬಂತು. ಬಟ್ ಕೇಳಿದಂಥ ಪ್ರಶ್ನೆ ಭಾಳ ವಿಭಿನ್ನವಾಗಿತ್ತು. ಸೊ ನಾವು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಉತ್ತರ ಯಾವಾಗಲೂ ಒಂದೇ ಆಗಿರಬೇಕು ಅದು. ಸೊ ಆ ರೀತಿ ನಾವು ಪ್ರಶ್ನೆಯನ್ನು ಗ್ರಹಿಸ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟು 17ನೇ ಪ್ರಶ್ನೆ ನೋಡೋಣ ಈಗ. ಸಹಾಯದಿಂದ ಚಿತ್ರ ಬರೆಯುವ ಉಪಕರಣವನ್ನು ಈ ಕೆಳಗಿನ ಯಾವುದರಲ್ಲಿ ಬಳಸುತ್ತಾರೆ ಅಂತ. ದರ್ಪಣದ ಸಹಾಯದಿಂದ ಚಿತ್ರ ಬರೆಯುವ ಉಪಕರಣವನ್ನು ಈ ಕೆಳಗಿನ ಯಾವುದರಲ್ಲಿ ಬಳಸ್ತಾರೆ? 17ನೇ ಪ್ರಶ್ನೆ. ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ ಇಲ್ಲಿ. ಸಂವೇದನಾ ಗತಿ ಹಂತ ಅಥವಾ ಸಂವೇದನಾ ಗತಿ ಕಲಿಕೆ, ಸಂವೇದನಾ ಗತಿ ಕಲಿಕೆಯಲ್ಲಿ ದರ್ಪಣದ ಸಹಾಯದಿಂದ ಚಿತ್ರ ಬರೀತಕ್ಕಂಥ ಉಪಕರಣವನ್ನು ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 18 ನೋಡೋಣ. ಈ ಕೆಳಗಿನ ಯಾವುದು ಕಲಿಕೆಯ ಉತ್ಪನ್ನವಾಗಿರುವುದಿಲ್ಲ ಅಂತ ಇದೆ. ಈ ಕೆಳಗಿನ ಯಾವುದು ಕಲಿಕೆಯ ಉತ್ಪನ್ನವಾಗಿರುವುದಿಲ್ಲ? ಮನೋಧೋರಣೆಗಳು, ಕೌಶಲಗಳು, ಜ್ಞಾನ, ಪರಿಪಕ್ವನ. ಮನೋಧೋರಣೆಗಳು, ಕೌಶಲಗಳು, ಜ್ಞಾನ ಮತ್ತು ಪರಿಪಕ್ವನ ಅಂತ ಇದೆ. ಸೊ 18ನೇ ಪ್ರಶ್ನೆಗೆ ಆಪ್ಷನ್ ಡಿ ಇದೆಯಲ್ಲ. ಕಲಿಕೆಯ ಯಾವುದು ಕಲಿಕೆಯ ಉತ್ಪನ್ನವಾಗಿರಲ್ಲ ಅಂದರೆ ಇದು ಪರಿಪಕ್ವನ. ನೆಕ್ಸ್ಟ್ ಹಾಗಾದರೆ ಪರಿಪಕ್ವನ ಅಂದರೆ ಏನು ಈಗ? ಸೊ ಪರಿಪಕ್ವನ ಅಂತಕ್ಕಂಥದ್ದು ಅದೊಂದು ಸ್ವಾಭಾವಿಕ ಪ್ರಕ್ರಿಯೆ, ಅಸ್ವಾಭಾವಿಕವಾದದ್ದು, ಅನುವಂಶೀಯವಾದದ್ದು, ಸ್ವಯರ್ಜಿತವಾದದ್ದು ಅಂತ ಇದೆ. 19ನೇದು ದಟ್ ಈಸ್ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರು. 20ನೇದು ಆಕಾಶದಲ್ಲಿ ಹಕ್ಕಿಗಳು ಹಾರುತ್ತವೆ. ಆಕಾಶದಲ್ಲಿ ಹಕ್ಕಿಗಳು ಹಾರುತ್ತವೆ, ಇದು ಈ ಕೆಳಗಿನ ಯಾವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ? ಆಕಾಶದಲ್ಲಿ ಹಕ್ಕಿಗಳು ಹಾರುತ್ತವೆ, ಇದು ಈ ಕೆಳಗಿನ ಯಾವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ ಅಂತ. 20ನೇದು ಇದಕ್ಕೆ ಸರಿಯಾದಂಥ ಆನ್ಸರು ಕಲಿಕಾ ಪ್ರಕ್ರಿಯೆ, ಸರಳ ಅಭ್ಯಾಸ, ಸಹಜ ಪ್ರವೃತ್ತಿ ಮತ್ತು ಪರಿಪಕ್ವನ ಅಂತ ಇದೆ. 20ನೇದಕ್ಕೆ ನೋಡಿ ಆಪ್ಷನ್ ಸಿ ಇದೆಯಲ್ಲ ಪರಿಪಕ್ವನ, ಇಟ್ಸ್ ಎ ರೈಟ್ ಆನ್ಸರ್. ಮಕ್ಕಳಲ್ಲಿ ಕಲಿಯುವಿಕೆ ಪ್ರಧಾನ ವಿಧಾನ ಯಾವುದು ಅಂತ. ಮಕ್ಕಳಲ್ಲಿ ಕಲಿಯುವಿಕೆ ಪ್ರಧಾನ ವಿಧಾನ ಯಾವುದಾಗಿರುತ್ತೆ? ಅನುಕರಣೆ, ಓದುವಿಕೆ, ಬರೆಯುವಿಕೆ, ಆಲಿಸುವಿಕೆ. ಎಲ್ಲರಿಗೂ ಗೊತ್ತಿರುತ್ತೆ ಇದು. ಫಸ್ಟು ಮಕ್ಕಳು ಕಲಿಯಬೇಕು ಅಂದರೆ ಅವರ ಮುಖ್ಯ ವಿಧಾನ ಅಥವಾ ಪ್ರಧಾನ ವಿಧಾನ ಯಾವುದಾಗಿರುತ್ತೆ ಅಂತ. 100% 21ಕ್ಕೆ ದಟ್ ಈಸ್ ಇಮಿಟೇಷನ್. ಅನುಕರಣೆ ಮೂಲಕ ಮಕ್ಕಳು ಕಲೀಲಿಕ್ಕೆ ಆರಂಭ ಮಾಡ್ತವೆ. ಸೊ ಅದೇ ಮೊದಲನೇ ವಿಧಾನ ಆಗುತ್ತೆ ಅಷ್ಟೇ ಇಲ್ಲಿ ಕಲಿಕೆಯಲ್ಲಿ. ನೆಕ್ಸ್ಟು 22ನೇ ಪ್ರಶ್ನೆ ನೋಡೋಣ ಈಗ. ಕಲಿಕೆ ಪರಿಣಾಮಕಾರಿಯಾಗಬೇಕಾದ್ರೆ ಗುರಿ ಈ ಕೆಳಗಿನ ಯಾವ ಅಂಶಕ್ಕೆ ಸಂಬಂಧಪಟ್ಟಂತೆ ಅರ್ಥಪೂರ್ಣವಾಗಿರಬೇಕು ಅಂತ. ಕಲಿಕೆ ಅಂತಕ್ಕಂಥದ್ದು ಪರಿಣಾಮಕಾರಿಯಾಗಬೇಕಾದ್ರೆ ಗುರಿ ಈ ಕೆಳಗಿನ ಯಾವ ಅಂಶಕ್ಕೆ ಸಂಬಂಧಪಟ್ಟಾಗಿ ಅರ್ಥಪೂರ್ಣವಾಗಿರಬೇಕು? ಪಠ್ಯ ವಿಷಯದ ಉದ್ದೇಶಗಳು, ಕಲಿಕಾರ್ಥಿಯ ಅಗತ್ಯತೆಗಳು ಮತ್ತು ಉದ್ದೇಶಗಳು, ಶಿಕ್ಷಕರ ಯೋಜನೆ, ಶಾಲೆಯ ನೀತಿ ನಿಯಮಗಳು ಅಂತ. ಪಠ್ಯ ವಿಷಯದ ಉದ್ದೇಶಗಳು, ಕಲಿಕಾರ್ಥಿಯ ಅಗತ್ಯತೆಗಳು ಮತ್ತು ಉದ್ದೇಶಗಳು, ಶಿಕ್ಷಕರ ಯೋಜನೆ, ಶಾಲೆಯ ನೀತಿ ನಿಯಮಗಳು. 22 ಬಿ ಶಿಕ್ಷಕರ ಯೋಜನೆ. 23ನೇದು ನಾವು ಚಳಿಗಾಲದಲ್ಲಿ ಈಜುವುದನ್ನು ಮತ್ತು ಬೇಸಿಗೆಯಲ್ಲಿ ಸ್ಕೇಟಿಂಗ್ ಕಲಿಯುತ್ತೇವೆ. ನಾವು ಚಳಿಗಾಲದಲ್ಲಿ ಈಜುವುದನ್ನು ಮತ್ತು ಬೇಸಿಗೆಯಲ್ಲಿ ಸ್ಕೇಟಿಂಗ್ ಕಲಿಯುತ್ತೇವೆ. ಈ ಹೇಳಿಕೆಯ ಅರ್ಥ. ಕಲಿಕೆಯು ಆ ವೇಳೆಯಲ್ಲಿ ಉಂಟಾಗುತ್ತೆ. ಎಸ್ ಆರ್ ಬಂಧನ ಜೋಡಣೆ ಆಗಲು ಸಮಯ ತೆಗೆದುಕೊಳ್ಳುತ್ತೆ. ನೋಡಿ ಎಸ್ ಆರ್ ಅಂದರೆ ಎಸ್ ಆರ್ ಬಂಧನ ಜೋಡಣೆ ಆಗಲು ಸಮಯ ತೆಗೆದುಕೊಳ್ಳುತ್ತೆ. ಅದನ್ನು ಒಂಚೂರು ನೋಡ್ಬಿಟ್ಟು ಹೇಳ್ತೀನಿ ನಾನು. ಸೊ ವಿಶ್ರಾಂತಿಯ ವ್ಯಾಪ್ತಿಯು ಕಲಿಕೆಯನ್ನು ಸುಧಾರಿಸುತ್ತೆ. ಕಲಿಕೆ ಸರಳವಾಗಿರುತ್ತೆ ಅಂತ ಇದೆ. ಸೊ 23ನೇದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ 23ನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಇಟ್ಸ್ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ಚಳಿಗಾಲದಲ್ಲಿ ಈಜುವುದನ್ನು ಮತ್ತು ಬೇಸಿಗೆಯಲ್ಲಿ ಸ್ಕೇಟಿಂಗ್ ಕಲಿಯುತ್ತೇವೆ ಅಂದರೆ ಈ ಹೇಳಿಕೆ ಅರ್ಥ ಹೇಳುತ್ತೆ ಅಂದರೆ ಅದು ವಿಶ್ರಾಂತಿಯ ವ್ಯಾಪ್ತಿಯು ಕಲಿಕೆಯನ್ನು ಸುಧಾರಿಸುತ್ತೆ ಅಂತ. ನೆಕ್ಸ್ಟು ಒಬ್ಬ ಹುಡುಗ ನೀರಲ್ಲಿ ಈಜ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ಇದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ. ಅದನ್ನು ಒಂಚೂರು ಸ್ಕಾಲಪ್ ಮಾಡೋದನ್ನು ನಿಮಗೆ ಎಲ್ಲ ಆಪ್ಷನ್ಸು ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಒಬ್ಬ ಹುಡುಗ ನೀರಿನಲ್ಲಿ ಈಜ್ತಾ ಇದ್ದಾನೆ ಅಂದರೆ ಇದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ. ಕಲಿಕೆ, ಪರಿಪಕ್ವನ, ಅಭಿಪ್ರೇರಣೆ ಮತ್ತು ಸ್ಮೃತಿ ಅಂತ ಇದೆ. 24ನೇದಕ್ಕೆ ದಟ್ ಈಸ್ 100% ಕಲಿಕೆ ಅಂತ ಅದು. ಸೊ ಅವನು ನೀರಿನಲ್ಲಿ ಈಜ್ತಾ ಇದ್ದಾನೆ ಅಂದರೆ ಅದು
ಕಲಿಕೆಯ ಅಭ್ಯಾಸದಿಂದಾಗಿ ಅವನು ಸ್ವಿಮ್ಮಿಂಗ್ ಮಾಡ್ತಾನೆ ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಮಗುವು ಪರಿಸರದ ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದನ್ನು ಏನಂತ ಹೇಳ್ತೀವಿ ಅಂತ, ಮಗುವು ಪರಿಸರದ ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದನ್ನು ನಾವು ಏನಂತ ಕರಿತೀವಿ? ಬದಲಾವಣೆ, ಧಾರಣೆ, ಕಲಿಕೆ, ಸೃಜನಶೀಲತೆ. ಬದಲಾವಣೆ, ಧಾರಣೆ, ಕಲಿಕೆ ಮತ್ತು ಸೃಜನಶೀಲತೆ. 25ನೇದಕ್ಕೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತೆ. ಅನುಕ್ರಿಯೆ ಎಂಬುದು ಒಂದು ಉದ್ದೀಪನಕ್ಕೆ ತೋರ್ತಕ್ಕಂಥ ಕ್ರಿಯೆ. ಉತ್ತರ, ಮಾತು ಮತ್ತು ಸೂಚನೆ. ಅನುಕ್ರಿಯೆ ಎಂಬುದು ಉದ್ದೀಪನಕ್ಕೆ ತೋರ್ತಕ್ಕಂಥ ಒಂದು ಕ್ರಿಯೆ. ಉತ್ತರ, ಮಾತು ಮತ್ತು ಸೂಚನೆ ಅಂತ ಇದು 26ನೇದು ನೋಡಿ. ಆಪ್ಷನ್ ಎ ಇದೆಯಲ್ಲ ಸರಿಯಾದಂಥ ಉತ್ತರ ಇದಕ್ಕೆ, ಉದ್ದೀಪನಕ್ಕೆ ತೋರುವ ಕ್ರಿಯೆ. ನೆಕ್ಸ್ಟ್ 27, ಕಲಿಕೆಯಲ್ಲಿ ವಕ್ರರೇಖೆಯಲ್ಲಿ ಸಮತಲ ಹಂತ ಸೂಚಿಸುವುದು. ಕಲಿಕೆಯಲ್ಲಿ ವಕ್ರರೇಖೆಯಲ್ಲಿ ಸಮತಲ ಹಂತ ಸೂಚಿಸುವುದು ಒಂದು ನಿಧಾನ ಕಲಿಕೆಯನ್ನು, ಶೀಘ್ರ ಕಲಿಕೆಯನ್ನು, ಸ್ಥಗಿತ ಕಲಿಕೆಯನ್ನು, ಸಾಧಾರಣ ಕಲಿಕೆಯನ್ನು ಅಂತ. ನಿಧಾನ ಕಲಿಕೆಯನ್ನು, ಶೀಘ್ರ ಕಲಿಕೆಯನ್ನು, ಸ್ಥಗಿತ ಕಲಿಕೆಯನ್ನು ಮತ್ತು ಸಾಧಾರಣ ಕಲಿಕೆಯನ್ನು ಅಂತ ಇದೆ. 27 ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ, ಸ್ಥಗಿತ ಕಲಿಕೆಯನ್ನು. ನೆಕ್ಸ್ಟು 28, ಸಸ್ತನಿ ಎಂಬ ಪರಿಕಲ್ಪನೆಯನ್ನು ಬೋಧಿಸಿದ ನಂತರವೂ ಮಗು ತಿಮಿಂಗಲ ಒಂದು ಸಸ್ತನಿ ಎಂಬುದನ್ನು ಗುರುತಿಸಲಿಕ್ಕೆ ವಿಫಲವಾದರೆ ಮಗು ಅಂತ. ಸಸ್ತನಿ ಎಂಬ ಪರಿಕಲ್ಪನೆಯನ್ನು ಬೋಧಿಸಿದಂಥ ನಂತರವೂ ಕೂಡ ಮಗು ಒಂದು ತಿಮಿಂಗಲವನ್ನು ಒಂದು ಸಸ್ತನಿ ಎಂಬುದನ್ನು ಗುರುತಿಸಲಿಕ್ಕೆ ವಿಫಲ ಆದರೆ ಅಂತ, ಅದು ಫೇಲ್ಯೂರ್ ಆದರೆ ಆ ಮಗು ಡ್ಯಾಶ್ ಮಾಡುತ್ತದೆ ಅಂತ ಇದೆ. ಅತಿಯಾದ ಸಾಮಾನ್ಯೀಕರಣ, ಅಪೂರ್ಣ ಸಾಮಾನ್ಯೀಕರಣ, ಹೊಂದಿಕೊಳ್ಳುವಿಕೆಯಲ್ಲಿ ವಿಫಲತೆ, ಸಮಗ್ರತೆಯನ್ನು ಗುರುತಿಸುವಲ್ಲಿ ವಿಫಲತೆ ಅಂತ ಇದೆ. 28ನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ, ಅಪೂರ್ಣ ಸಾಮಾನ್ಯೀಕರಣ ಅಂತ. ನೋಡಿ, ಸಸ್ತನಿ ಎಂಬ ಪರಿಕಲ್ಪನೆಯನ್ನು ಟೀಚ್ ಮಾಡಿ ಆಗ್ಬಿಡ್ತೆ ಈಗ ಆ್ಯಸ್ ಒಬ್ಬ ಶಿಕ್ಷಕ. ಆ ಬೋಧನೆ ಮಾಡಿದಾದ ನಂತರವೂ ಕೂಡ ಮಗು ತಿಮಿಂಗಲ ಒಂದು ಸಸ್ತನಿ ಎಂಬುದನ್ನು ಗುರುತಿಸಲಿಕ್ಕೆ ವಿಫಲ ಆದರೆ ಅದು ಅಪೂರ್ಣ ಸಾಮಾನ್ಯೀಕರಣ ಆಗುತ್ತೆ ಅದು. ಸೊ ನೆಕ್ಸ್ಟು 29ನೇ ಪ್ರಶ್ನೆ ನೋಡೋಣ ಈಗ, ಕ್ವಶನ್ ನಂಬರ್ 29 ಈಗ. ಆ್ಯಂಡ್ ಹಿಯರ್ ವಿ ಗೋ ದ ಕ್ವಶನ್ ನಂಬರ್ 29. ವರ್ತನೆಗಳ ಸರಣಿಯನ್ನು ಕಲಿಯುವ ಪ್ರಕ್ರಿಯೆ ಅಂತ. ವರ್ತನೆಗಳ ಸರಣಿಯನ್ನು ಕಲಿಯುವ ಪ್ರಕ್ರಿಯೆ, ಸರಣಿ ಕಲಿಕೆ, ಗುಂಪು ಕಲಿಕೆ, ವರ್ತನೆ ರೂಪಿಸುವಿಕೆ, ಅನುಬಂಧನ ಅಂತ ಇದೆ. ಸೊ 29ನೇದು ನೋಡಿ, ಆಪ್ಷನ್ ಎ ಇದೆಯಲ್ಲ. ಸೊ ಸರಣಿ ಕಲಿಕೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಈ ಕೆಳಗಿನ ಯಾವ ಮನೋವೈಜ್ಞಾನಿಕ ಶಾಲೆ ಕಲಿಕಾ ಸಿದ್ಧಾಂತಗಳಿಗೆ ತುಂಬ ಹತ್ತಿರವಾಗಿದೆ ಅಂತ. ಈ ಕೆಳಗಿನ ಯಾವ ಮನೋವೈಜ್ಞಾನಿಕ ಶಾಲೆ ಕಲಿಕಾ ಸಿದ್ಧಾಂತಗಳಿಗೆ ಭಾಳ ಹತ್ತಿರವಾಗಿದೆ? ಒಂದು 4 ಆಯ್ಕೆ ಇದಕ್ಕೆ, ಕ್ರಿಯಾತ್ಮಕ ಪಂಥ, ಸಹಚರ್ಯವಾದ, ವರ್ತನಾ ಪಂಥ ಮತ್ತು ಉದ್ದೇಶಿತ ಪಂಥ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ. ಸೊ ಕಲಿಕಾ ಸಿದ್ಧಾಂತಗಳಿಗೆ ತುಂಬ ಹತ್ತಿರವಾದಂಥ ಒಂದು ಪಂಥ ಯಾವುದಪ್ಪ ಅಂದರೆ ದಟ್ ಈಸ್ ಅದು ವರ್ತನಾ ಪಂಥ ಆಗುತ್ತೆ. ನೆಕ್ಸ್ಟು, ನೇರವಾಗಿ ಅವಲೋಕಿಸಲು ಸಾಧ್ಯವಿರದ ಮಾನಸಿಕ ಪ್ರಕ್ರಿಯೆಯನ್ನು ಅವಲಂಬಿಸಿರುವ ಕಲಿಕೆ ಹೆಸರು ಅಂತ. ನೇರವಾಗಿ ಅವಲೋಕಿಸಲು ಸಾಧ್ಯವಿರದ ಮಾನಸಿಕ ಪ್ರಕ್ರಿಯೆಗಳನ್ನು ಅವಲಂಬಿಸಿರುವ ಕಲಿಕೆ ಹೆಸರು ಅಂತ. ಜ್ಞಾನಾತ್ಮಕ ಕಲಿಕೆ, ಸಾಮಾಜಿಕ ಕಲಿಕೆ, ಸಾಧನಾ ಕಲಿಕೆ ಮತ್ತು ಕಾರ್ಯಕ್ರಮ ಅನುಗತ ಕಲಿಕೆ ಅಂತಿದೆ. ಜ್ಞಾನಾತ್ಮಕ ಕಲಿಕೆ, ಸಾಮಾಜಿಕ ಕಲಿಕೆ, ಸಾಧನಾ ಕಲಿಕೆ ಮತ್ತು ಕಾರ್ಯಕ್ರಮ ಅನುಗತ ಕಲಿಕೆ ಅಂತ ಇದೆ. ಸೊ 31ನೇ ಪ್ರಶ್ನೆಗೆ ಆಪ್ಷನ್ ಎ ಇದೆಯಲ್ಲ, ದಟ್ ಈಸ್ ಜ್ಞಾನಾತ್ಮಕ ಕಲಿಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 32ನೇ ಪ್ರಶ್ನೆ ನೋಡೋಣ ಈಗ. ಈ ಹೇಳಿಕೆಯಲ್ಲಿ ಯಾವುದು ಸರಿ ಅಂತ. ಸೊ ವಿಚ್ ಇಸ್ ದ ರೈಟ್ ಆಫ್ ದಿಸ್ ಬಿಲವ್ ಸ್ಟೇಟ್ಮೆಂಟ್ ಅಂತ. ಶಿಕ್ಷೆ ವಿದ್ಯಾರ್ಥಿಗಳನ್ನು ಸಾಧನೆಯತ್ತ ಪ್ರೋತ್ಸಾಹ ಮಾಡುತ್ತೆ. ಎಲ್ಲ ಪ್ರತಿಭಾನ್ವಿತರು ಸೃಜನಶೀಲರಾಗಿರುತ್ತಾರೆ. ಸಮುದ್ರದ ಪರಿಕಲ್ಪನೆ ಒಂದು ಪ್ರಮುಖ ಗುಣ ಅದರ ಗಾತ್ರ. ವ್ಯಕ್ತಿಯ ವಿಕಾಸಕ್ಕೆ ಪರಿಸರದ ಮೇಲಿನ ಮಿತಿಯನ್ನು ನಿರ್ಧಾರ ಮಾಡುತ್ತೆ ಅಂತ ಇದೆ. ಸೊ 32ನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ. ಈ ಹೇಳಿಕೆಯಲ್ಲಿ ಯಾವುದು ಸರಿ ಅಂದರೆ ಸಮುದ್ರದ ಪರಿಕಲ್ಪನೆಯೇ ಒಂದು ಪ್ರಮುಖ ಗುಣ ಅದರ ಗಾತ್ರ ಅಂತಿದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 33 ನೋಡೋಣ ಈಗ. ಒಂದು ಮಗುವಿಗೆ ನಿರಂತರವಾಗಿ ಅಕ್ಷರಮಾಲೆಯನ್ನು ಅಂದವಾಗಿ ಬರೆಯಲು ಹೇಳಿದಾಗ ಅಂತ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಮಗುವಿಗೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಅಕ್ಷರಮಾಲೆಯನ್ನು ಅಂದವಾಗಿ ಬರಲಿಕ್ಕೆ ಸೂಚನೆಯನ್ನು ಕೊಟ್ಟಾಗ ಕೆಲವು ಸಮಯದ ನಂತರ ಕ್ರಮೇಣ ಅವನ ಸಾಧನೆ ಕಡಿಮೆ ಆಗುತ್ತೆ ಅಂತ, ಮತ್ತು ಒಂದು ಹಂತದಲ್ಲಿ ಅವನಿಗೆ ಬರೆಯಲು ಸಾಧ್ಯವಾಗೋದೇ ಇಲ್ಲ ಅಂತ. ಈ ಕೆಳಗಿನ ಯಾವುದರ ಪರಿಣಾಮವಾಗಿದೆ ಅಂತ ಇಲ್ಲಿ. ಸೊ ಏನು ಎಫೆಕ್ಟ್ ಆಗ್ತಾ ಇದೆ ಅಂತ, ಒಂದು ಅಭ್ಯಾಸ, ಕೆಲಸದ ಪುನರಾವರ್ತನೆ, ಆಯಾಸ ಮತ್ತು ಏಕತಾನತೆ ಅಂತ ಇದೆ. 33ನೇ ಪ್ರಶ್ನೆಗೆ ಆಪ್ಷನ್ ಸಿ ಇದೆಯಲ್ಲ, ಇದು ಆಯಾಸ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 34ನೇ ಪ್ರಶ್ನೆ ನೋಡೋಣ. ಕಲಿಕೆಯ ಆಯಾಸದ ಪರಿಣಾಮ ಅಂತ. ಕಲಿಕೆಯ ಆಯಾಸದ ಪರಿಣಾಮ, ಕಲಿಕೆಯ ಸಾಮರ್ಥ್ಯ ಹೆಚ್ಚಾಗುತ್ತೆ, ಕಲಿಕೆಯಲ್ಲಿ ಯಾವುದೇ ಬದಲಾವಣೆ ಕಂಡುಬರಲ್ಲ, ಕಲಿಕೆಯ ಸಾಮರ್ಥ್ಯ ತಕ್ಷಣ ಕಡಿಮೆ ಆಗುತ್ತೆ, ಅರ್ಥೈಸಲು ಸಾಧ್ಯವಿಲ್ಲದ್ದು ಅಂತ ಇದೆ. 34ನೇ ಪ್ರಶ್ನೆ. ಸೊ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ, ಕಲಿಕೆಯ ಆಯಾಸದ ಪರಿಣಾಮ ಬಂದು ಕಲಿಕೆಯ ಸಾಮರ್ಥ್ಯ ತಕ್ಷಣ ಕಡಿಮೆ ಆಗುತ್ತೆ ಅಂತ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ 35, ಒಂದು ಕೌಶಲದ ಹೆಚ್ಚು ಉಳಿಕೆಯ ಸಾಧ್ಯವಾಗುವುದು. ಒಂದು ಕೌಶಲದ ಹೆಚ್ಚು ಉಳಿಕೆಯ ಸಾಧ್ಯವಾಗುವ ಕಲಿಕೆಯು ಅಂತ. ಸುಲಭವಾದಾಗ, ಕ್ಲಿಷ್ಟವಾದಾಗ, ಅತಿಯಾದ ಕಲಿಕೆಯಾದಾಗ, ಎಣಿಕೆಯಿಂದಾದಾಗ ಅಂತ ಇದೆ. ಸೊ 35 ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು, ಸೊ ವಿ ವಿಲ್ ಗೋ ದ ಕ್ವಶನ್ ನಂಬರ್ 36 ನೋಡೋಣ ಈಗ. ಶಾಬ್ದಿಕ
ಮಾರ್ಗದರ್ಶನ ಕೆಳಗಿನ ಯಾವುದರ ಕಲಿಕೆಯಲ್ಲಿ ಹೆಚ್ಚಿನ ಪರಿಣಾಮ ಬೀರೋದಿಲ್ಲ ಅಂತ. ಶಾಬ್ದಿಕ ಮಾರ್ಗದರ್ಶನ ಕೆಳಗಿನ ಯಾವುದರ ಕಲಿಕೆಯಲ್ಲಿ ಹೆಚ್ಚಿನ ಪರಿಣಾಮ ಬೀರಲ್ಲ. ನೋಡಿ ಇಲ್ಲಿ ಒಂದು 4 ಆಪ್ಷನ್ ಇದೆ. ಅದರಲ್ಲಿ ಮನೋಧೋರಣೆಗಳು, ಪರಿಕಲ್ಪನೆಗಳು, ಸೊ ಸಂಬಂಧಗಳು ಮತ್ತು ಕೌಶಲ್ಯಗಳು ಅಂತ ಇದೆ. 36ನೇ ಪ್ರಶ್ನೆಗೆ ನೋಡಿ ಆಪ್ಷನ್ ಡಿ ಇದೆಯಲ್ಲ ಇಲ್ಲಿ. ಸೊ ದ ಲಾಸ್ಟ್ ಆಪ್ಷನ್ ಆಫ್ ದಿಸ್ ಕ್ವಶನ್ ಕೌಶಲ್ಯಗಳು ಅಂತ. ಸೊ ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಸೊ ವಿ ಆರ್ ಇನ್ ಟು ದ ಕ್ವಶನ್ ನಂಬರ್ 37 ನೋಡೋಣ. ಈಗ ಟೈಪಿಂಗ್ನಂತಹ ಕೌಶಲ್ಯಗಳ ಕಲಿಕೆಯಲ್ಲಿ ವಿದ್ಯಾರ್ಥಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ. ಟೈಪಿಂಗ್ನಂತಹ ಕೌಶಲ್ಯಗಳ ಕಲಿಕೆಯಲ್ಲಿ ವಿದ್ಯಾರ್ಥಿಗೆ ಯಾವ ರೀತಿ ಸಹಾಯವನ್ನು ಮಾಡಬೇಕು ಅಂತ ಇದೆ. ಸೊ ತನ್ನ ಸಾಧನೆಯ ಗುರಿಗೆ ಅನುಗುಣವಾಗಿ ನಿರಂತರವಾಗಿ ತನ್ನ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಿಕೊಳ್ಳಲು, ಪ್ರಾರಂಭದಿಂದಲೇ ಕಲಿಕೆಯಲ್ಲಿ ನಿಖರತೆಯನ್ನು ಸಾಧಿಸಲು, ಸ್ನಾಯುಗಳ ಚಲನೆಗೆ ಹೆಚ್ಚು ಒತ್ತು ಕೊಡುವುದು, ತಪ್ಪುಗಳಿಗೆ ಗಮನ ಹರಿಸುವುದು, ಅವನ್ನು ತಡೆಗಟ್ಟಲು ಮತ್ತು ಸಂಪೂರ್ಣ ಇಲ್ಲದಂತೆ ಮಾಡಲು ಅಂತ ಇದೆ. 37ನೇ ಪ್ರಶ್ನೆ ನೋಡಿ ಆಪ್ಷನ್ ಎ ಇದೆಯಲ್ಲ, ಇದು ಸರಿದಂಥ ಉತ್ತರ. ಇದಕ್ಕೆ ಟೈಪಿಂಗ್ನಂತಹ ಕೌಶಲ್ಯಗಳ ಕಲಿಕೆಯಲ್ಲಿ ವಿದ್ಯಾರ್ಥಿಗೆ ಸೊ ಯಾವ ರೀತಿ ಸಹಾಯ ಮಾಡಬೇಕು ಅಂದರೆ ತನ್ನ ಸಾಧನೆಯ ಗುರಿಗೆ ಅನುಗುಣವಾಗಿ ನಿರಂತರವಾಗಿ ತನ್ನ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಿಕೊಳ್ಳುವಂತಿದೆ. ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 38ನೇ ಪ್ರಶ್ನೆ ದ ಕ್ವಶನ್ ನಂಬರ್ 38 ನೋಡೋಣ. ಈಗ ದಣಿವು ಏನನ್ನು ಹೇಳುತ್ತೆ ಅಂತ. ಇಲ್ಲಿ ಭಾಳ ಈಸಿಯಾಗಿದೆ ಒಂದು ಪ್ರಶ್ನೆ ಇದು. ದಣಿವು ಏನನ್ನು ಸೂಚಿಸುತ್ತೆ ಅಂತ ಕೇಳಿದರೆ ಸೊ ವಿ ವಿಲ್ ಸಿ ಸೊ 4 ಆಪ್ಷನ್ಗಳಿಗೆ ನೋಡಿ. ಇಲ್ಲಿ ಎ ಬಿ ಸಿ ಡಿಯಲ್ಲಿ ಮೊದಲನೇದು ಬಂದು ದೈಹಿಕ ಶಕ್ತಿಯ ಕ್ಷೀಣತೆಯನ್ನು, ಮಾನಸಿಕ ಆಯಾಸವನ್ನು, ಆಸಕ್ತಿಯ ಕೊರತೆಯನ್ನು ಮತ್ತು ಅಭಿಪ್ರೇರಣೆ ಕೊರತೆಯನ್ನು ಅಂತ ಇದೆ. ಸೊ 38ನೇದು ಇದಕ್ಕೆ ಆಪ್ಷನ್ ಬಿ ಇದೆಯಲ್ಲ, ದಣಿವು ಅಂತಕ್ಕಂಥದ್ದು ಒಂದು ಮಾನಸಿಕ ಆಯಾಸವನ್ನು ಅದು ನೋಟಿಫೈಡ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾಗುತ್ತೆ. ಸೊ 39 ಪರಿಧಿ ನರ ವ್ಯವಸ್ಥೆಯು ಈ ಕೆಳಕಂಡ ಕೆಲಸ ಮಾಡುತ್ತೆ ಅಂತ. ಪರಿಧಿ ನರ ವ್ಯವಸ್ಥೆಯು ಕೆಳಕಂಡ ಕೆಲಸವನ್ನು ಮಾಡುತ್ತೆ. ನೋಡಿ ಏನು ಮಾಡುತ್ತಿದ್ದು, ದೇಹದಿಂದ ಕೇಂದ್ರ ನರಮಂಡಲ ವ್ಯವಸ್ಥೆಗೆ ಸಂವೇದನಾ ಮಾಹಿತಿಯನ್ನು ಕಳಿಸುತ್ತೆ. ಕೇಂದ್ರ ನರಮಂಡಲ ವ್ಯವಸ್ಥೆಯಿಂದ ಮಾಂಸಖಂಡಗಳಿಗೆ ಹಾಗೂ ಗ್ರಂಥಿಗಳಿಗೆ ಕ್ರಿಯಾವಾಹಕ ಆದೇಶವನ್ನು ಕಳಿಸುತ್ತೆ. ಮೇಲಿನ 2 ಕೆಲಸ ಮಾಡುತ್ತೆ, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ 39ನೇದಕ್ಕೆ ಸಿ ಇದೆಯಲ್ಲ. ಸೊ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಸರಿ ಅಂತ ಹೇಳುತ್ತೆ. ಅದು ಆಪ್ಷನ್ ಸಿ ಏನಿರುತ್ತೆ ಅದು ಆಪ್ಷನ್ ಸಿ ಯಾಕೆ ರೈಟ್ ಆನ್ಸರ್ ಅಂದರೆ ಅದು ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಏನಿದೆ ಅದು 2 ಕೆಲಸವನ್ನು ಮಾಡುತ್ತೆ ಅಂತ. ಮೇಲಿನ 2 ಕೆಲಸವನ್ನು ಮಾಡುತ್ತೆ ಅಂತ ಅದು. ನೆಕ್ಸ್ಟು 40ನೇ ಪ್ರಶ್ನೆ ನೋಡೋಣ. ಈಗ ಕ್ವಶನ್ ನಂಬರ್ 40 ಕೇಂದ್ರ ನರಮಂಡಲ ವ್ಯವಸ್ಥೆಯು ಕೆಳಗಂಡವುಗಳನ್ನು ಹೊಂದಿದೆ ಅಂತ. ಉಪಗಲಗಂಡ ಅಂದರೆ ಉಪ ಥೆಲಾಮಿಸ್ ಅಂತ, ಮೆದುಳು ಪ್ರಮಸ್ತಿಷ್ಕ, ಮಿದುಳು ಮತ್ತು ಮಿದುಳು ಬಲ್ಲಿ ಅಂತ. ಸೊ 40ನೇದಕ್ಕೆ ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 41 ಕಲಿಕೆಯ ಸಮತಲವನ್ನು ಈ ರೀತಿಯ ಅವಧಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಕಲಿಕೆಯ ಸಮತಲವನ್ನು ಈ ರೀತಿಯ ಅವಧಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಪ್ರಗತಿ ಇಲ್ಲದಿರುವುದು, ಪ್ರಸ್ತುತ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ ಮಟ್ಟದ ಪ್ರಗತಿ ಕಾಣಿಸಿಕೊಳ್ಳುವುದು, ಸಂಕಲನೆ ಮತ್ತು ಪುನರ್ಸಂಘಟನೆ, ಪರಿಪಾಕಾವಸ್ಥೆ ಅಂತ ಇದೆ. 41 ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ನೋಡಿ ಆಪ್ಷನ್ ಲೆಂತ್ ಇದೆಯಲ್ಲ ಅದು ಸರಿಯಾಗುತ್ತೆ. ಇದಕ್ಕೆ ಕಲಿಕೆಯ ಸಮತಲವನ್ನು ಈ ರೀತಿಯ ಅವಧಿ ಎಂದು ವ್ಯಾಖ್ಯಾನ ಮಾಡಲಾಗುತ್ತೆ ಅಂದರೆ ಪ್ರಸ್ತುತ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ ಮಟ್ಟದ ಪ್ರಗತಿಯನ್ನು ಕಾಣಿಸಿಕೊಳ್ಳೋದು ಅಂತ. ಸೊ ನೆಕ್ಸ್ಟು ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ನಿರೂಪಿಸಲಾಗಿದೆ ಅಂತ. ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ನಿರೂಪಿಸಲಾಗಿದೆ? ಮಕ್ಕಳ ಕಲಿವಿನ ಶಕ್ತಿಯ ಮೇಲೆ, ಮಕ್ಕಳ ವಯಸ್ಸಿನ ಮೇಲೆ, ಮಕ್ಕಳ ಜನನದ ಮೇಲೆ, ಮಕ್ಕಳ ಆಸಕ್ತಿಗಳು ಅಂತ ಇದೆ. 42 ಅದಕ್ಕೆ ಆಪ್ಷನ್ ಎ ಇದೆಯಲ್ಲ ರೈಟ್ ಆನ್ಸರ್. ಇದಕ್ಕೆ 42ಗೆ ಮಕ್ಕಳ ಕಲಿವಿನ ಶಕ್ತಿಯ ಮೇಲೆ ಅಂತ. ಸೊ 43 ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯನ್ನು ಪ್ರಚುರಪಡಿಸಿದವರು. ಟ್ರಯಲ್ ಆ್ಯಂಡ್ ಎರರ್, ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯನ್ನು ಪ್ರಚುರಪಡಿಸಿದವರು ಎಬ್ಬಿಂಗ್ಹೌಸ್, ಪಾವ್ಲೋವ್, ಥಾರ್ನ್ಡೈಕ್ ಮತ್ತು ಸ್ಕಿನ್ನರ್ ಅಂತ ಇದೆ. 43ನೇದಕ್ಕೆ ದ ರೈಟ್ ಆನ್ಸರ್ ಆಪ್ಷನ್ ಸಿ ದ ಥಾರ್ನ್ಡೈಕ್. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಥಾರ್ನ್ಡೈಕು. ನೆಕ್ಸ್ಟು SR ಬಾಂಡ್ ಸಿದ್ಧಾಂತವನ್ನು ಮಂಡಿಸಿದಂಥ ವಿಜ್ಞಾನಿ ಅಂತ. ನೋಡಿ ಇದೊಂದು ಸಿದ್ಧಾಂತ ಇದು. ನೋಡಿ ಅವಾಗಲೇ ಒಂದು ಕಳೆದ ಪ್ರಶ್ನೆಯಲ್ಲಿತ್ತು, ಆಮೇಲೆ ಹೇಳ್ತೀನಿ ಅಂದರೆ ಎಸ್ ಮತ್ತು ಆರ್ ಅಂದರೆ ಒಂದು ಸಿದ್ಧಾಂತ. ಸೊ ಅದನ್ನು ಯಾರು ಮಂಡಿಸ್ತಾರೆ ಅಂದರೆ ಇಲ್ಲಿ ಥಾರ್ನ್ಡೈಕು, ಪಾವ್ಲೋವು, ಕೋಹ್ಲರು ಮತ್ತು ವಾಟ್ಸನ್ ಅಂತ ಇದೆ. 44ನೇದಕ್ಕೆ ಅದು ಕೂಡ ಥಾರ್ನ್ಡೈಕೆ ಅದನ್ನು ಮಂಡಿಸುವಂಥದ್ದು. ಟ್ರಯಲ್ ಆ್ಯಂಡ್ ಎರರ್ ಕೂಡ ಅವರೇ ಪರಿಚಯ ಮಾಡ್ತಾರೆ ಥಾರ್ನ್ಡೈಕು. ಎಸ್ ಮತ್ತು ಆರ್ ಬಾಂಡ್ ಸಿದ್ಧಾಂತವನ್ನು ಕೂಡ ರೂಪಿಸಿದವರು ಅವರೇನೆ, ಥಾರ್ನ್ಡೈಕೇ. ಅರ್ಥ ಮಾಡ್ಕೊಳ್ಳಿ, ಗೊಂದಲ ಆಗಬೇಡಿ. ಸೊ 45 ಪ್ರಯತ್ನ ಪ್ರಮಾದ ಕಲಿಕೆಯ ಬಗ್ಗೆ ಮೊಟ್ಟ ಮೊದಲು ಪ್ರಯೋಗ ನಡೆಸಿದಂಥ ವ್ಯಕ್ತಿ ಅಂತ. ಪ್ರಯತ್ನ ಪ್ರಮಾದ ಕಲಿಕೆಯ ಬಗ್ಗೆ ಮೊಟ್ಟ ಮೊದಲು ಪ್ರಯೋಗ ನಡೆಸಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ 45ನೇದಕ್ಕೆ ಸೊ ಎಗೇನ್ 100% ಅದಕ್ಕೂ ಕೂಡ ಥಾರ್ನ್ಡೈಕೆ ಬರುತ್ತೆ. ಟ್ರಯಲ್ ಆ್ಯಂಡ್ ಎರರ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋದು ಕೂಡ ಥಾರ್ನ್ಡೈಕು. ಸೊ SR ಬಾಂಡ್ ಸಿದ್ಧಾಂತವನ್ನು ರೂಪಿಸಿದವರು ಥಾರ್ನ್ಡೈಕು. ಪ್ರಯತ್ನ ಪ್ರಮಾದ ಕಲಿಕೆಯ ಬಗ್ಗೆ ಮೊದಲನೇ ಬಾರಿಗೆ ಎಕ್ಸ್ಪೆರಿಮೆಂಟ್ ಮಾಡೋದು ಕೂಡ ಥಾರ್ನ್ಡೈಕ್ ಆಗುತ್ತೆ. ಸೊ ಎಲ್ಲ ಪ್ರಶ್ನೆಗಳಿಗೂ ಆತನೇ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಸೊ 46ನೇದು ನೋಡೋಣ. ಈಗ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಸಂಬಂಧ ಕಲಿಕೆ. ಸೊ ಇದೊಂದು ಸ್ಟೇಟ್ಮೆಂಟನ್ನು ಯಾರು ಹೇಳಿದ್ರು ಅಂತ. ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಸಂಬಂಧವೇ ಕಲಿಕೆ ಅಂತ ಯಾವ ಮನೋವಿಜ್ಞಾನಿ ಹೇಳ್ದ? ಕ್ರೋ ಮತ್ತು ವೀರಪ್ಪ, ಥಾರ್ನ್ಡೈಕ್ ಮತ್ತು ವಿಲಿಯಂ ಜೇಮ್ಸ್ ಅಂತ ಇದೆ. 46ನೇದಕ್ಕೆ
ಸೊ ತಾಂಡೈಕ್ ಸರಿಯಾದಂಥ ಉತ್ತರ. ನೋಡಿ ಭಾಳ ಈಸಿ ಇದೆ ಇದು, ಆಯಿತಾ. 47ನೇದು ಒಂದು ಪ್ರಾಕ್ಟಿಕಲ್ ಆಗಿದೆ. ಬೋಲ್ಟ್ ತಿರುಗಿಸಿ ಬಾಗಿಲು ತೆರೆಯುವ, ಹಲಗೆಯನ್ನು ಒತ್ತುವ ಮೂಲಕ ಬಾಗಿಲು ತೆರೆಯುವ ಮತ್ತು ದಾರ ಎಳೆಯುವ ಮೂಲಕ ಬಾಗಿಲು ತೆರೆಯುವಂತಹ ಸಮಸ್ಯೆ ಪೆಟ್ಟಿಗೆಯನ್ನು ತನ್ನ ಪ್ರಯೋಗದಲ್ಲಿ ರೂಪಿಸಿದವರು ಯಾರು ಅಂತ ಇದೆ. 47. ಸೊ 100% ಅಗೇನ್ ವಿಲಿಯಂ ತಾಂಡೈಕೆ. ಏಕೆಂದರೆ ನಾವು ತಾಂಡೈಕ್ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಇವೆಲ್ಲ ಪ್ರಯೋಗವನ್ನು ಮಾಡಿದ್ದು ಕೂಡ ತಾಂಡೈಕೆನೆ. ನೋಡಿ, ಫಸ್ಟು ಬೋಲ್ಟನ್ನು ತಿರುಗಿಸ್ಬಿಟ್ಟು ಬಾಗಿಲು ತೆರೆತಕ್ಕಂಥ ಒಂದು ಕ್ರಿಯೆ, ಅದಾದಮೇಲೆ ಹಲಗೆಯನ್ನು ಒತ್ತುವ ಮೂಲಕ ಬಾಗಿಲು ತೆರೆಯುವ ಮತ್ತು ದಾರ ಎಳೆಯುವ ಮೂಲಕ ಬಾಗಿಲು ತೆರೆಯುವಂತಹ ಸಮಸ್ಯೆ ಪೆಟ್ಟಿಗೆಗಳನ್ನು ಫಸ್ಟು ನಮ್ಮ ಪ್ರಯೋಗದಲ್ಲಿ ಯಾರು ರೂಪಿಸ್ತಾರೋ ಅಂದರೆ ಅದು ತಾಂಡೈಕ್ ಆಗುತ್ತೆ. ನೆಕ್ಸ್ಟ್ 48ನೇ ಪ್ರಶ್ನೆ ನೋಡೋಣ ಈಗ. ತಾಂಡೈಕ್ ತನ್ನ ಪ್ರಯೋಗದಿಂದ ನಿರೂಪಿಸಿದಂಥ ಪ್ರಮುಖ ಕಲಿಕೆ ನಿಯಮಗಳೆಷ್ಟು? ತಾಂಡೈಕು ತನ್ನ ಪ್ರಯೋಗದಿಂದ ನಿರೂಪಿಸಿದ ಪ್ರಮುಖ ಕಲಿಕೆ ನಿಯಮಗಳೆಷ್ಟು ಅಂತ 6, 3, 5, 8 ಅಂತ ಇದೆ. ಸೊ ಟೋಟಲ್ ನಂಬರ್ ಆಫ್ ಎಕ್ಸ್ಪೆರಿಮೆಂಟ್ ಅವನು ಎಷ್ಟು ಮಾಡ್ತಾನೆ ಅಂದರೆ 48ನೇದು ತಾಂಡೈಕು, ದಟ್ ಈಸ್ 3 ನಿಯಮಗಳು. 49 ಸಂಪರ್ಕವಾದದಲ್ಲಿ ಪ್ರಯತ್ನ ದೋಷ ಕಲಿಕೆಯ ಸಿದ್ಧಾಂತವನ್ನು ಮಂಡಿಸಿದಂಥ ಮನೋವಿಜ್ಞಾನಿ ಅಂತ. ಸಂಪರ್ಕವಾದದಲ್ಲಿ ಪ್ರಯತ್ನ ದೋಷ ಕಲಿಕೆಯ ಸಿದ್ಧಾಂತವನ್ನು ಮಂಡಿಸಿದಂಥ ಮನೋವಿಜ್ಞಾನಿ ಯಾರು ಅಂತ. 49 ವ್ಯಾಟ್ಸನ್, ತಾಂಡೈಕ್, ಪಾವ್ಲೋ ಮತ್ತು ಕೊಹ್ಲರ್. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 50 ತಾಂಡೈಕ್ ತನ್ನ ಪ್ರಯತ್ನ ದೋಷ ಪ್ರಯೋಗದಲ್ಲಿ ಪ್ರಧಾನವಾಗಿ ಬಳಸಿಕೊಂಡ ಪ್ರಾಣಿ ಅಂತ. ಸೊ ಯಾವ ಪ್ರಾಣಿಯನ್ನು ತನ್ನ ಎಕ್ಸ್ಪೆರಿಮೆಂಟ್ಗೆ ತಾಂಡೈಕು ಯೂಸ್ ಮಾಡ್ತಾನೆ ಅಂತ? ಚಿಂಪಾಂಜಿ, ನಾಯಿ, ಇಲಿ ಮತ್ತು ಬೆಕ್ಕು ಅಂತ ಇದೆ. ಸೊ ಆಪ್ಷನ್ ಡಿ ಬಂದು ಇದು ಬೆಕ್ಕು ಸರಿಯಾದಂಥ ಉತ್ತರ ಆಗುತ್ತೆ. 51ನೇದು ನೋಡೋಣ ಈಗ. ಕಲಿಯುವಿಕೆಯ ನಿಯಮಗಳ ಪ್ರತಿಪಾದಕನ ಯಾರು ಅಂತ. ಕಲಿಯುವಿಕೆಯ ನಿಯಮಗಳ ಪ್ರತಿಪಾದಕ ಯಾರು? ಪೇಸ್ಟಾಲಜಿ, ಸ್ಕಿನ್ನರ್, ಕೋಮ್ಟೆ, ತಾಂಡೈಕ್ ಅಂತ ಇದೆ. ಪೇಸ್ಟಾಲಜಿ, ಸ್ಕಿನ್ನರ್, ಕೋಮ್ಟೆ ಮತ್ತು ತಾಂಡೈಕ್. ಸೊ 51ನೇದಕ್ಕೆ ಆಪ್ಷನ್ ಡಿ ಇದಕ್ಕೆ ಸೊ ರೈಟ್ ಆನ್ಸರು ತಾಂಡೈಕ್. ನೆಕ್ಸ್ಟು 52ನೇದು ಕಲಿಕೆಯ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ ಯಾವುದು ಕಲಿಕೆಯನ್ನು ನಿರ್ದೇಶನ ಮಾಡುತ್ತೆ ಅಂತ. ಕಲಿಕೆಯ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ ಯಾವುದು ಕಲಿಕೆಯನ್ನು ನಿರ್ದೇಶನ ಮಾಡುತ್ತೆ? ಒಂದು ಪರಿಣಾಮ ನಿಯಮ, ಸಿದ್ಧತೆಯ ನಿಯಮ, ಅಭ್ಯಾಸ ನಿಯಮ ಮತ್ತು ಸಾಮೀಪ್ಯತೆಯ ನಿಯಮ ಅಂತ ಇದೆ. ಸೊ 4 ಆಪ್ಷನ್ಸಲ್ಲಿ 52ನೇದು ಇಲ್ಲಿ ಆಪ್ಷನ್ ಬಿ ಬರುತ್ತೆ. ದಟ್ ಈಸ್ ಪ್ರಿಪ್ರೇಷನ್ ಮಾಡಬೇಕಲ್ಲ, ಅದು ಸಿದ್ಧತೆಯ ನಿಯಮ ಆಗುತ್ತೆ. ನೆಕ್ಸ್ಟ್ ಹಾಗೆ ಮುಂದೆ ಹೋಗೋಣ ಈಗ. 53ನೇ ಪ್ರಶ್ನೆ ಏನಿದೆ ಅಂತ ಇಲ್ಲಿ. ತಾಂಡೈಕ್ ರವರ ಪ್ರಕಾರ ಕಲಿಕೆ ನಡೆಯಲು ಅಗತ್ಯವಾದ 2 ಪ್ರಮುಖ ಕಾರಕಗಳು. ತಾಂಡೈಕ್ ರವರ ಪ್ರಕಾರ ಕಲಿಕೆ ನಡೆಯಲಿಕ್ಕೆ ಅಗತ್ಯವಾದಂಥ 2 ಪ್ರಮುಖ ಕಾರಕಗಳು ಯಾವುದು ಅಂತ ಇದೆ. ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಕೇತಗಳಿಂದ ಅದನ್ನು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. 4 ಆಪ್ಷನ್ನನ್ನು ಓದ್ಕೊಂಡು ಅಭಿಪ್ರೇರಣೆ, ಸಮಸ್ಯೆ, ಅನುಭವ ಮತ್ತು ಪುಷ್ಟೀಕರಣ ಅಂತಿದೆ. ಸೊ ಯಾವುದು ಸರಿ ಅಂತ ಹೇಳಬೇಕು. 1 or 2ನೋ, 2 or 3ನೋ ಅಥವಾ 2 or 4ನೋ ಅಥವಾ 1 or 4 ಹೇಳಬೇಕಾಗುತ್ತೆ ಇಲ್ಲಿ. ಸೊ ಅಭಿಪ್ರೇರಣೆ, ಸಮಸ್ಯೆ, ಅನುಭವ ಮತ್ತು ಪುಷ್ಟೀಕರಣ ಅಂತಿದೆ 53ನೇದಕ್ಕೆ. ನೋಡಿ, ಇದು ಆಪ್ಷನ್ ಡಿ ಇದೆಯಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 1 ಮತ್ತು 4 ಸರಿ ಅಂತ. ನೋಡಿ, ಆಯ್ಕೆಗಳಲ್ಲಿ 1 ಮತ್ತು 4ನ ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಸೊ ಮತ್ತೆ ಅದನ್ನು ಇನ್ನೊಂದ್ಸಲ ಓದ್ಕೊಳ್ಳೋಣ, ನಿಮ್ಗೆ ಅರ್ಥ ಆಗುತ್ತೆ ಇದು. ತಾಂಡೈಕ್ ರವರ ಪ್ರಕಾರ ಕಲಿಕೆ ನಡೆಯಲು ಅಗತ್ಯವಾದ 2 ಪ್ರಮುಖ ಕಾರಕಗಳು, ಒಂದು ಅಭಿಪ್ರೇರಣೆ, ಇನ್ನೊಂದು ಪುಷ್ಟೀಕರಣ ಅಂತ. ಇದು ಮೇನ್ ಆಗಬೇಕಾಗಿರೋದು. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ 54ನೇದು ಮರಳಿ ಯತ್ನವ ಮಾಡು ಎನ್ನುವ ಗಾದೆ ಯಾವ ಕಲಿಕಾ ಸಿದ್ಧಾಂತಕ್ಕೆ ಅನ್ವಯ ಆಗುತ್ತೆ ಅಂತ. ಮರಳಿ ಯತ್ನವ ಮಾಡುವಂತಕ್ಕಂಥ ಒಂದು ಗಾದೆ ಯಾವ ಕಲಿಕಾ ಸಿದ್ಧಾಂತಕ್ಕೆ ಅನ್ವಯ ಆಗುತ್ತೆ? ಅನುಕರಣೆ, ಒಳನೋಟ ಕಲಿಕೆ, ಅನುಬಂಧನ ಕಲಿಕೆ ಮತ್ತು ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಇದೆ. ಅನುಕರಣೆ, ಒಳನೋಟ ಕಲಿಕೆ, ಅನುಬಂಧನ ಕಲಿಕೆ ಮತ್ತು ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಆಗುತ್ತೆ 50. ಸೊ 4ನೇದು ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ, ಪ್ರಯತ್ನ ಪ್ರಮಾದ ಕಲಿಕೆ. ನೆಕ್ಸ್ಟು 55ನೇ ಪ್ರಶ್ನೆ ನೋಡೋಣ ಈಗ. ತಾಂಡೈಕ್ ರವರ ಕಲಿಕೆಯ ಯಾವ ನಿಯಮ ಕಲಿಕೆಯ ವರ್ಗಾವಣೆಯನ್ನು ಸೂಚಿಸುತ್ತೆ ಅಂತ. ತಾಂಡೈಕ್ ರವರ ಕಲಿಕೆಯ ಯಾವ ನಿಯಮ ಕಲಿಕೆಯ ವರ್ಗಾವಣೆಯನ್ನು ಸೂಚಿಸುತ್ತೆ? ಪರಿಣಾಮ ನಿಯಮ, ಸಿದ್ಧತಾ ನಿಯಮ, ಸಮಾನ ಮೂಲಾಂಶಗಳ ನಿಯಮ, ಬಹು ಅನುಕ್ರಿಯೆ ನಿಯಮ ಅಂತ ಇದೆ. ಸೊ 55ನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ. ತಾಂಡೈಕ್ ರವರ ಕಲಿಕೆಯ ಯಾವ ನಿಯಮ ಕಲಿಕೆಯ ವರ್ಗಾವಣೆಯನ್ನು ಸೂಚಿಸುತ್ತೆ ಅಂದರೆ ಸಮಾನ ಮೂಲಾಂಶಗಳ ನಿಯಮ. ನೆಕ್ಸ್ಟ್ 56ನೇದು ಅಭ್ಯಾಸದ ನಿಯಮದ ಪ್ರಕಾರ ಪ್ರಮುಖ ಉದ್ದೇಶ. ಅಭ್ಯಾಸದ ನಿಯಮದ ಪ್ರಮುಖ ಉದ್ದೇಶ ಏನು ಅಂತ. ಬಹುಮಾನ ಪಡೆಯುವುದು, ಪುನರಾವರ್ತನೆ, ಸಾಮಾನ್ಯೀಕರಣ ಮತ್ತು ವಿಭೇದೀಕರಣ. ಬಹುಮಾನ ಪಡೆಯುವುದು, ಪುನರಾವರ್ತನೆ, ಸಾಮಾನ್ಯೀಕರಣ ಮತ್ತು ವಿಭೇದೀಕರಣ ಅಂತ ಆಗುತ್ತೆ 56. ಆಪ್ಷನ್ ಸಿ ಸಾಮಾನ್ಯೀಕರಣ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ 57ನೇದು ಫಲಿತಾಂಶದ ಅರಿವು ಕಲಿಕೆಯ ಸುಧಾರಣೆಗೆ ಕಾರಣವಾಗುತ್ತೆ. ಫಲಿತಾಂಶದ ಅರಿವು ಕಲಿಕೆಯ ಸುಧಾರಣೆಗೆ ಕಾರಣವಾಗುತ್ತೆ. ಈ ಹೇಳಿಕೆ ಯಾವ ಒಂದು ರೂಲ್ಗೆ ಅಪ್ಲೈ ಆಗುತ್ತೆ ಅಂತ ಅನುಗುಣವಾಗಿದೆ. ಅಭ್ಯಾಸ ನಿಯಮ, ಪರಿಣಾಮ ನಿಯಮ, ಸಿದ್ಧತಾ ನಿಯಮ ಮತ್ತು ಇವೆಲ್ಲವೂ ಅಂತ ಇದೆ. 57ನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ. ಸೊ ದ ಲಾ ಆಫ್ ಎಫೆಕ್ಟ್ ಅಂತ ಪರಿಣಾಮ ನಿಯಮ ರೈಟ್ ಆನ್ಸರ್ ಆಗುತ್ತೆ. ಫಲಿತಾಂಶದ ಅರಿವು ಕಲಿಕೆಯ ಸುಧಾರಣೆಗೆ ಕಾರಣವಾಗುತ್ತೆ ಯಾವುದರಲ್ಲಿ ಅಂದರೆ ಇದು ಪರಿಣಾಮ ನಿಯಮದಲ್ಲಿ. ಸೊ ನೆಕ್ಸ್ಟು 58ನೇ ಪ್ರಶ್ನೆ. ಈ ಒಂದು ಕಲಿಕೆ ಅಂತಕ್ಕಂಥ 4ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಕೊನೆಯ ಪ್ರಶ್ನೆ ಇದು. ಈ ವಿಡಿಯೋ ಸೆಷನ್ನ ಕೊನೆಯ ಪ್ರಶ್ನೆ ಇದು 58ನೇದು.
ಪರಿಣಾಮ ನಿಯಮ ಕೆಳಗಿನ ಯಾವ ಪರಿಕಲ್ಪನೆಯೊಂದಿಗೆ ಅತ್ಯಂತ ಹತ್ತಿರದ ಸಂಬಂಧ ಹೊಂದಿದೆ ಅಂತ. ಪರಿಣಾಮ ನಿಯಮ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಪರಿಕಲ್ಪನೆಯೊಂದಿಗೆ ಅತ್ಯಂತ ಹತ್ತಿರದ ಸಂಬಂಧ ಹೊಂದಿದೆ ಅಂದರೆ ಉದ್ವೇಗ ಕಡಿಮೆಗೊಳಿಸುವಿಕೆ, ಅನುಬಂಧಿತ ಅನುಕ್ರಿಯೆ, ಪುನರ್ಬಲನ ಮತ್ತು ಅಭ್ಯಾಸ. ಉದ್ವೇಗವನ್ನು ಕಡಿಮೆಗೊಳಿಸ್ಕೊಳ್ಳೋದು, ಅನುಬಂಧಿತ ಅನುಕ್ರಿಯೆ, ಪುನರ್ಬಲನ ಮತ್ತು ಅಭ್ಯಾಸ. 58ನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಪುನರ್ಬಲನ ಇದಕ್ಕೆ ಸರಿದಂಥ ಉತ್ತರ. ಸೊ ಇದಿಷ್ಟು ಕಲಿಕೆ ಅಂತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ 58 MCQ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ಬಿಡಿಸಿದ್ದೀವಿ. ಸೊ ಉಳಿದಂತೆ ಈ ಒಂದು ಅಧ್ಯಾಯದಲ್ಲಿ ಇನ್ನೂ ಕೂಡ 200ಕ್ಕೂ ಹೆಚ್ಚು ಪ್ರಶ್ನೆ ಇದೆ. ಅವೆಲ್ಲವನ್ನು ಸೊ ಒಂದೊಂದೇ ಅಧ್ಯಾಯದಲ್ಲಿ ನೆಕ್ಸ್ಟ್ ಸೆಷನ್ನಲ್ಲಿ ನಿಮಗೆ ಬಿಡಿಸ್ತಾ ಹೋಗೋಣ. ಸೊ ದಯಮಾಡಿ ಯಾರು ಇವತ್ತೆಲ್ಲ ವಾಚ್ ಮಾಡ್ತಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಭಾಳ ಮುಖ್ಯವಾಗಿ ಸೊ ಟಿ ಇ ಟಿಯ ವಿಡಿಯೋ ಸರಣಿಗಳು ನಿಮಗೆ ಬೇಕು ಅಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಧನ್ಯವಾದ ಈ ಒಂದು ವಿಡಿಯೋನ ಇಷ್ಟೊತ್ತು ವಾಚ್ ಮಾಡೋದಕ್ಕೆ.